ಎಲ್ಲಕ್ಕಿಂತ ದೊಡ್ಡ ಆಜ್ಞೆ ಬಗ್ಗೆ ಮಾತನಾಡ್ತೇನೆ. ಐ ವಾಸ್ ಟಾಕಿಂಗ್ ಅಬೌಟ್ ಗ್ರೇಟೆಸ್ಟ್ ಕಮಾಂಡ್ಮೆಂಟ್. ನಮ್ಮೆಲ್ಲರಿಗೂ ಗೊತ್ತು, ಎಲ್ಲಕ್ಕಿಂತ ದೊಡ್ಡ ಆಜ್ಞೆ ಬೇರೆ ಯಾವುದೂ ಇಲ್ಲ. ನಮ್ಮ ಕರ್ತನಾಗಿರುವ ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಇದೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿರಲಿ. ಇಫ್ ಯು ವಾಂಟ್ ಟು ಲವ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್, ಯು ಶುಡ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪೂರ್ಣ ಬುದ್ಧಿಯಿಂದ ಪ್ರೀತಿಸು. ಇಂಗ್ಲಿಷಲ್ಲಿ ಹೇಳ್ತದೆ, ಲವ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್. ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ ರಾಜ. ದೇವರೇ, ನಿನ್ನ ಸನ್ನಿಧಾನಕ್ಕೆ ಬರುವುದೇ ಒಂದು ದೊಡ್ಡ ಆಶೀರ್ವಾದ ಸ್ವಾಮಿ. ಅದರಲ್ಲಿ ಬಂದು ನಿನ್ನನ್ನು ಆರಾಧಿಸಿ ನಿನ್ನ ವಾಕ್ಯವನ್ನು ಕೇಳುವಂಥದ್ದು ನಿಜವಾಗಿ ನಮ್ಮ ಜೀವಿತದಲ್ಲಿ ಇಟ್ಟಂಥ ಒಂದು ಶ್ರೇಷ್ಠವಾದ ಆಶೀರ್ವಾದವಾಗಿದೆ. ಈಗೋ ನಾವು ಮನುಷ್ಯರ ಶಬ್ದ ಕೇಳಲಿಕ್ಕೆ ಬಂದಿಲ್ಲ, ಲೋಕದಲ್ಲಿ ನಡೆಯುವ ನ್ಯೂಸ್ ನಾನು ಕೇಳಲಿಕ್ಕೆ ಬಂದಿಲ್ಲ, ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ನಾವು ಬಂದಿದ್ದೇವೆ. ನಿನ್ನ ಸ್ವರವನ್ನು ಕೇಳಲಿಕ್ಕೆ ನಾವು ಬಂದಿದ್ದೇವೆ. ನಿನ್ನ ಆಲೋಚನೆಗಳನ್ನು ಕರ್ತನೆ ತಿಳ್ಕೊಳ್ಳೋದಕ್ಕಾಗಿ ನಾವು ಬಂದಿದ್ದೇವೆ. ನಾನು ನಂಬ್ತೇನೆ ಸ್ವಾಮಿ, ನೀ ನಮ್ಮ ಸಂಗಡ ಮಾತನಾಡ್ತೀಯ. ದೇವರೇ, ಈ ವಾಕ್ಯದ ಸಮಯದಲ್ಲಿ ಪವಿತ್ರಾತ್ಮನ ಚಲನೆಗಾಗಿ ನಾನು ಪ್ರಾರ್ಥಿಸ್ತೇನೆ. ಪವಿತ್ರಾತ್ಮನ ಬಲವಾದ ಸ್ಪರ್ಶತೆ ಎಲ್ಲರಿಗೆ ಉಂಟಾಗಲಿ ರಾಜ. ವಾಕ್ಯದಲ್ಲಿ ಜೀವ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಆ ವಾಕ್ಯವು ಎಲ್ಲರ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿ ಸ್ವಾಮಿ. ವಾಕ್ಯಗಳು ಜನರ ಜೀವಿತವನ್ನು ಬದಲಾಯಿಸಲಿ. ಈ ವಾಕ್ಯವನ್ನು ಬರೀ ಕೇಳುವರಲ್ಲ ಸ್ವಾಮಿ, ಆ ವಾಕ್ಯದ ಪ್ರಕಾರ ನಮ್ಮೆಲ್ಲ ಸಭೆಯ ಜನರು ಅಪ್ಪ ತಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಈಗೋ ಕರ್ತನೆ, ಈ ಒಂದು ಸಮಯದಲ್ಲಿ ನಾವು ಎಲ್ಲರೂ ನಿನ್ನ ಮುಂದೆ ತಗ್ಗಿಸಿಕೊಳ್ತೇವೆ. ನೀನು ಈ ಸ್ಥಳದಲ್ಲಿ ಮಹಿಮೆ ಹೊಂದಿ ನಮ್ಮ ಸಂಗಡ ಮಾತನಾಡು ಎಂಬುದಾಗಿ ನಜರೇತಿನ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ತಂದೆಯೇ, ಆಮೆನ್. ಪ್ರಿಯರೇ, ಕಳೆದ ವಾರ, ಅದರ ಹಿಂದಿನ ವಾರ ನಾನು ನಿಮಗೆ ಎಲ್ಲಕ್ಕಿಂತ ದೊಡ್ಡ ಆಜ್ಞೆ ಬಗ್ಗೆ ಮಾತನಾಡ್ತೇನೆ. ಐ ವಾಸ್ ಟಾಕಿಂಗ್ ಅಬೌಟ್ ಗ್ರೇಟೆಸ್ಟ್ ಕಮಾಂಡ್ಮೆಂಟ್. ನಮ್ಮೆಲ್ಲರಿಗೂ ಗೊತ್ತು, ಎಲ್ಲಕ್ಕಿಂತ ದೊಡ್ಡ ಆಜ್ಞೆ ಬೇರೆ ಯಾವುದೂ ಇಲ್ಲ. ಯಾವುದು? ನಮ್ಮ ಕರ್ತನಾಗಿರುವ ದೇವರನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಇದೇ ಮುಖ್ಯವಾದದ್ದು ಮತ್ತು ಮೊದಲನೇದು. ಇಂಗ್ಲಿಷಲ್ಲಿ ಹೇಳ್ತದೆ, ಲವ್ ದ ಲಾರ್ಡ್ ಯುವರ್ ಗಾಡ್ ವಿತ್ ಆಲ್ ಯುವರ್ ಹಾರ್ಟ್, ವಿತ್ ಆಲ್ ಯುವರ್ ಸೋಲ್ ಅಂಡ್ ವಿತ್ ಆಲ್ ಯುವರ್ ಮೈಂಡ್. ಇದಕ್ಕಿಂತ ದೊಡ್ಡದಾದಂಥ ಆಜ್ಞೆ ಬೇರೆ ಯಾವುದು ಇಲ್ಲ. ಹಾಗಾದ್ರೆ ಪೂರ್ಣ ಹೃದಯದಿಂದ ಹೆಂಗೆ ಪ್ರೀತಿಸ್ಬೇಕಂತ ನಾವು ನೋಡಿದ್ದೇವೆ. ಪೂರ್ಣ ಪ್ರಾಣದಿಂದ ಹೆಂಗೆ ಪ್ರೀತಿಸ್ಬೇಕಂತನೂ ನಾವು ನೋಡಿದ್ದೇವೆ. ಇವತ್ತು ಪೂರ್ಣ ಬುದ್ಧಿಯಿಂದ ಹೆಂಗೆ ಪ್ರೀತಿಸ್ಬೇಕು, ಪೂರ್ಣ ಬುದ್ಧಿಯಿಂದ ದೇವರನ್ನ ಹೆಂಗೆ ಪ್ರೀತಿಸಬೇಕು ಅನ್ನುವಂಥ ವಿಷಯಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪೂರ್ಣ ಹೃದಯದಿಂದ ಪ್ರೀತಿಸುವುದಂದ್ರೆ, ನಾನು ನಿಮ್ಗೆ ಹೇಳಿದ್ದೆ, ನಮ್ಮ ಆಸೆ ಆಕಾಂಕ್ಷೆಗಳು. ಹೃದಯ ಅನ್ನುವಾಗ ಹೃದಯದಲ್ಲಿ ಆಸೆಗಳಿದೆ, ಹೃದಯದಲ್ಲಿ ಆಕರ್ಷಣೆಗಳಿದೆ, ಅದೇ ರೀತಿಯಾಗಿ ಹೃದಯದ ಒಳಗಡೆ ಉದ್ದೇಶಗಳಿದೆ. ಈ ಮೂರು ದೇವರನ್ನ ಪ್ರೀತಿಸಬೇಕು. ಅದರರ್ಥ ಹೃದಯದ ಆಸೆಗಳಿಂದ ನಾವು ದೇವರನ್ನ ಪ್ರೀತಿಸಬೇಕು. ನನ್ನ ಆಸೆ ಅಲ್ಲ, ನನ್ನ ಹೃದಯದಲ್ಲಿ ದೇವರ ಆಸೆಗಳು ನೆರವೇರಬೇಕು. ನನ್ನ ಆಸೆ ಪ್ರಕಾರ ನಾನು ಜೀವಿಸುವುದಲ್ಲ, ದೇವರು ಬಯಸುವ ರೀತಿಯಲ್ಲಿ ಜೀವಿಸಬೇಕು. ಲೋಕದ ಆಸೆಗಳು ನನ್ನ ಲೈಫಲ್ಲಿದೆ, ಬಟ್ ಆ ಕರ್ತನನ್ನು ಪ್ರೀತಿಸುವವರು ಲೋಕದ ಆಸೆಗಳನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಎಸ್, ನನ್ನ ಶರೀರ ಬಯಸ್ತದೆ ನಾನು ಅಲ್ಲಿ ಹೋಗ್ಬೇಕು, ನನ್ನ ಶರೀರ ಬಯಸ್ತದೆ ನಾನು ಫಿಲ್ಮ್ ನೋಡಬೇಕು, ನನ್ನ ಶರೀರ ಬಯಸ್ತದೆ ನಾನು ಸಿನಿಮಾ ಥಿಯೇಟ್ರಿಗೆ ಹೋಗ್ಬೇಕು, ನನ್ನ ಶರೀರ ಬಯಸ್ತದೆ ನಾನು ಈ ಒಂದು ಹ್ಯಾಬಿಟ್ ಮಾಡಬೇಕು. ಬಟ್ ಈ ಹೃದಯದಿಂದ ನಾನು ದೇವರನ್ನ ಪ್ರೀತಿಸಿದ್ರೆ
ನನ್ನ ಆಸೆಗಳನ್ನು ನಾನು ಸಾಯಿಸ್ತೇನೆ. ಯಾರಿಗಾಗಿ? ಕರ್ತನಿಗಾಗಿ. ಯಾಕೆ? ಇದು ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟವಿಲ್ಲದೆ ಇರುವ ಆಸೆಗಳನ್ನೇ ನೀವು ಕರ್ತನಿಗಾಗಿ ತ್ಯಾಗ ಮಾಡಿದರೆ ಅದೇ ನಿನ್ನ ಆಸೆಗಳಿಂದ ದೇವರನ್ನ ಪ್ರೀತಿಸ್ತೀಯ. ಎರಡನೇದು, ಲವ್ ದ ಲಾರ್ಡ್ ವಿತ್ ಯುವರ್ ಅಫೆಕ್ಷನ್. ಅಫೆಕ್ಷನ್ ಅಂದ್ರೆ ಆಕರ್ಷಣೆಗಳು. ದೇವರ ವಾಕ್ಯ ಹೇಳ್ತದೆ, ನನ್ನ ನಿಮಿತ್ತ ಒಬ್ಬನು ತಂದೆಯನ್ನಾಗಲಿ ತಾಯಿಯನ್ನಾಗಲಿ, ಯಾರನ್ನಾಗಲಿ? ತಂದೆಯನ್ನಾಗಲಿ ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ ಹೆಂಡತಿಯನ್ನಾಗಲಿ ಆತನು ನನಗಿಂತ ಹೆಚ್ಚಾಗಿ ಅವ್ರ ಮೇಲೆ ಪ್ರೀತಿ ಇಟ್ಟರೆ ಅವನು ನನಗೆ ಯೋಗ್ಯನಲ್ಲ. ಆದರೆ ನನ್ನ ನಿಮಿತ್ತ ಅವರನ್ನು ಆತನು ಕಡಿಮೆ ಪ್ರೀತಿಸುವುದಾದ್ರೆ, ಅವ್ರನ್ನ ಬಿಡುವುದಾದ್ರೆ, ಅರ್ಥ ಅವ್ರನ್ನ ಬಿಡ್ರಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಲೈಫಲ್ಲಿ ಅವರು ಪ್ರಥಮ ಸ್ಥಾನ ಅಲ್ಲ. ಹಲೋ, ಇಲ್ಲೇ ಇದ್ದೀರಾ? ಓಕೆ. ತಂದೆ ಮೇಲೆ ಮಮತೆ ಇಡಬಾರ್ದು, ತಾಯಿ ಮೇಲೆ ಮಮತೆ ಇಡಬಾರ್ದು, ಮಕ್ಕಳ ಮೇಲೆ ಹೆಚ್ಚು ಮಮತೆ ಇಡಬಾರ್ದು, ದೇವರ ಮೇಲೆ ಹೆಚ್ಚು ಮಮತೆ ಇಡಬೇಕು. ಅದರ್ಥ ಈ ಶರೀರ ಬಹಳಷ್ಟು ಸಾರಿ ದೇವರಿಗೆ ಕೊಡುವ ಸ್ಥಾನ ಮನುಷ್ಯರಿಗೆ ಕೊಡ್ತದೆ. ಮನುಷ್ಯರಿಗಾಗಿ ದೇವರನ್ನು ಅಲ್ಲಗಳಿತೇವೆ. ಆದ್ರೆ ದೇವರು ಹೇಳ್ತಾರೆ, ಒಬ್ಬನು ನನ್ನ ನಿಮಿತ್ತ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಹೆಂಡತಿಯ ಮೇಲೆ ಮಮತೆ ಇಡದೆ ನನ್ನ ಮೇಲೆ ಮಮತೆ ಇಡಬೇಕು. ಅರ್ಥ, ವಿ ಹ್ಯಾವ್ ಟು ಗಿವ್ ದ ಫಸ್ಟ್ ಪ್ಲೇಸ್ ಟು ಗಾಡ್. ದೇವರಿಗೆ ಪ್ರಥಮ ಸ್ಥಾನ, ನಾಟ್ ಫಾರ್ ಪೀಪಲ್. ಜನರಿಗಾಗಿ ದೇವರನ್ನು ಬಿಡಬೇಡ್ರಿ. ಅವು ಸಂದರ್ಭ ಬಂದ್ರೆ ದೇವರಿಗಾಗಿ ಜನರನ್ನು ಬಿಡ್ರಿ. ಹಲೋ, ಇಲ್ಲಿದ್ದೀರಾ? ದಟ್ ಈಸ್ ಲವಿಂಗ್ ದ ಲಾರ್ಡ್ ವಿತ್ ಯುವರ್ ಅಫೆಕ್ಷನ್ಸ್. ಆಮೇಲೆ ಲವ್ ದ ಲಾರ್ಡ್ ವಿತ್ ಯುವರ್ ಮೋಟಿವ್ಸ್. ಹೃದಯದ ಉದ್ದೇಶ ಏನು? ಪ್ರಾಣ ಉಳಿಸ್ಕೊಂಡ್ರೆ ಸಾಕಪ್ಪ, ಅದಲ್ಲ. ಅದು ನಿಮ್ಮ ಹೃದಯದ ಮೋಟಿವ್ಸ್ ಇರಬಾರ್ದು. ನಿಮ್ಮ ಹೃದಯದ ಮೋಟಿವ್ ಏನಾಗಿರ್ಬೇಕು? ಪ್ರಾಣ ಹೋದ್ರೂ ಪರವಾಗಿಲ್ರಿ, ನಾನು ಯಾರನ್ನ ಪ್ರೀತಿಸ್ತೇನೆ? ಕರ್ತನನ್ನ ಪ್ರೀತಿಸ್ತೇನೆ, ದೇವರನ್ನ ಪ್ರೀತಿಸ್ತೇನೆ. ಯಾಕೆ ದೇವರನ್ನ ಕಂಡುಕೊಂಡ್ರಿ? ಆಶೀರ್ವಾದ ಬರ್ತದೆ ಅದಕ್ಕ. ಯಾಕೆ ಚರ್ಚಿಗೆ ಬರ್ತೀರಿ? ಸಭೆಗೆ ಯಾಕೆ ಬರ್ತೀರಿ? ಏನಾದ್ರು ಸಿಗ್ತದಂತ? ನೋ. ಈ ರೀತಿಯಾಗಿ ಬಂದ್ರೆ ನಾನು ಉದ್ದೇಶ ಸರಿ ಇಲ್ಲ, ದೇವರನ್ನ ಸರಿಯಾಗಿ ಪ್ರೀತಿಸ್ತಿಲ್ಲ. ನಾನು ಯಾಕೆ ಬರ್ತೇನೆ? ನನ್ನ ದೇವರು ಆಶೀರ್ವದಿಸಿದ್ರು ಪರವಾಗಿಲ್ಲ, ಆಶೀರ್ವಾದ ಮಾಡದಿದ್ರು ಪರವಾಗಿಲ್ಲ, ನಾನು ಮಾತ್ರ ಬಂದು ದೇವರನ್ನ ಆರಾಧಿಸ್ತೇನೆ, ದೇವರ ಸನ್ನಿಧಾನಿಗೆ ಓಡಿ ಬರ್ತೇನೆ. ಯಾಕೆ? ನಾನು ದೇವರನ್ನ ಪ್ರೀತಿಸ್ತೇನೆ, ದೇವರ ಆಶೀರ್ವಾದಗಳನ್ನಲ್ಲ. ಗೆಟ್ಟಿಂಗ್ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಶುಡ್ ನಾಟ್ ಬಿ ಯುವರ್ ಫಸ್ಟ್ ಮೋಟಿವ್. ಆಶೀರ್ವಾದವನ್ನು ಪಡ್ಕೊಳ್ಳೋದೇ ನಮ್ಮ ಉದ್ದೇಶ ಆಗಿರಬಾರ್ದು. ವರ್ಷಿಪಿಂಗ್ ದ ಲಾರ್ಡ್ ಇಟ್ ಶುಡ್ ಬಿ ಯುವರ್ ಫಸ್ಟ್ ಮೋಟಿವ್. ದೇವರನ್ನ ಆರಾಧಿಸುವುದೇ ನಿಮ್ಮ ಮುಖ್ಯ ಉದ್ದೇಶವಾಗಿರಬೇಕು. ದೆನ್ ಲವ್ ದ ಲಾರ್ಡ್ ವಿತ್ ಯುವರ್ ಸೋಲ್. ಹೆಂಗೆ? ಪೂರ್ಣ ಹೃದಯದಿಂದ, ಪ್ರಾಣದಿಂದ ದೇವರನ್ನ ಪ್ರೀತಿಸ್ಬೇಕು. ಏನಂತ್ರಿ? ಪ್ರಾಣ ಅಂದ್ರೆ ಮನುಷ್ಯನಿಗೆ ದೇವರು ಸೃಷ್ಟಿ ಮಾಡಿದಾಗ ಫಸ್ಟ್ ಕೊಟ್ಟಿದ್ದು ಪ್ರಾಣ. ಜೀವಶ್ವಾಸವನ್ನು ಓದುವಾಗ ಮನುಷ್ಯ ಬದುಕೋ ಪ್ರಾಣಿ ಆದ. ಹಾಗಾದ್ರೆ ಈ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ದೇವರನ್ನು ಪ್ರೀತಿಸ್ತೇನಾ, ಅಥವಾ ದೇವರಿಗಿಂತ ಹೆಚ್ಚಾಗಿ ನನ್ನ ಪ್ರಾಣವನ್ನು ಪ್ರೀತಿಸ್ತೇನಾ? ಜಸ್ಟ್ ಇಮ್ಯಾಜಿನ್. ಲವ್ ದ ಲಾರ್ಡ್ ವಿತ್ ಯುವರ್ ಸೋಲ್ ಮೀನ್ಸ್ ಲವ್ ವಿತ್ ಆಲ್ ಯುವರ್ ಹೋಲ್ ಲೈಫ್. ಅಂದ್ರೆ ಏನು? ರೆಡಿ ಟು ಲೂಸ್ ಯುವರ್ ಲೈಫ್ ಫಾರ್ ಗಾಡ್. ದೇವರಿಗಾಗಿ ಪ್ರಾಣ ಕಳ್ಕೊಳ್ಳೋಕ್ಕೂ ಸಿದ್ಧ. ಅಷ್ಟೇ ಅಲ್ಲ, ಲವ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ. ಏನ್ರಿ? ಹೆಂಗೆ? ಐಡೆಂಟಿಟಿ ಅಂದ್ರೆ ಗುರುತು. ಅದ್ರ ಬಗ್ಗೆ ನನಗೆ ಹೇಳ್ತೇನೆ, ಬಟ್ ಫಾಸ್ಟ್ ಆಗಿ ನಾನು ಹೋಗ್ತಿದ್ದೇನೆ. ಅಂದ್ರೆ ಏನು? ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋದು ಅರ್ಥ ಏನು ಗೊತ್ತಾ? ಯಾವನಿಗಾದ್ರೂ ನನ್ನ ಹಿಂದೆ ಬರ್ಲಿಕ್ಕೆ ಮನಸ್ಸಿದ್ದರೆ ಅವನೇನ್ ಮಾಡ್ಬೇಕು? ಫಸ್ಟು ತನ್ನನ್ನು ತಾನು ನಿರಾಕರಿಸ್ಬೇಕು, ತನ್ನ ಪ್ರಾಣವನ್ನ ನಿರಾಕರಿಸ್ಬೇಕು, ತನ್ನ ಜೀವವನ್ನ. ಬೈಬಲ್ ಹೇಳ್ತದೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಬೇಕಂತ ಮನಸ್ಸಿರುವುದಲ್ಲ. ನನಗಾಗಿ ಪ್ರಾಣ ಕಳ್ಕೊಳ್ಳೋಕೆ ಯಾರು ರೆಡಿ ಇರ್ತಾರೋ ಅವ್ರಿಗೆ ಆ ಪ್ರಾಣ ವಾಪಸ್ ಸಿಗ್ತದೆ. ಆದ್ರೆ ಪ್ರಾಣವನ್ನ ಪ್ರೀತಿಸಿ ಕರ್ತನನ್ನು ಬಿಡಕ್ಕೆ ರೆಡಿ ಆಗ್ತಾರೋ ಅದೇ ಪ್ರಾಣವನ್ನು ಅವರು ಕಳ್ಕೊಳ್ತಾರೆ. ಪೇತ್ರ ಯೇಸು ಸ್ವಾಮಿ ಶಿಲುಬೆಗೆ ಹಾಕ್ತಾ ಇರುವಾಗ, ಸ್ತ್ರೀಯರ ಮಧ್ಯದಲ್ಲಿರುವಾಗ, ನೀನು ಯೇಸು ಜೊತೆಗಿದ್ದವನಲ್ವೋ ಅಂದ್ರೆ ಆಗ ಪ್ರಾಣದ ಭಯ.
ಯಾರಿಗೆ? ಪ್ರಾಣ ಉಳಿಸಿಕೊಳ್ಳುವುದೇ ಶ್ರೇಷ್ಠ ಅಂದು ನೀನು ಏನು ಹೇಳ್ತೀನಿ ನಂಗೆ ಗೊತ್ತಿಲ್ಲವಾ, ಅವ ಯಾರು ನಂಗೆ ಗೊತ್ತಿಲ್ಲ ಈ ಸ್ವಾಮಿ. ಇದೇ ರೀತಿಯಾಗಿ ಬಹಳಷ್ಟು ಸಾರಿ ನಾವೇನ್ ಮಾಡ್ತೇವೆ, ಸಮಸ್ಯೆಗಳು ಬರುವಾಗ ಯಾರು ದೇವ್ರಿಗೆ ಗೊತ್ತೇ ಇಲ್ರಿ. ಯಾಕೆ? ನಮಗೇನೋ ಪ್ರಾಣ ಉಳಿಸ್ಕೊಳ್ಬೇಕು. ಬಟ್ ನಿನ್ನ ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸ್ತೀಯ ಅಂತ ದೇವರು ನೋಡ್ತಿದ್ದಾರೆ. ಶದ್ರಕ್ ಮೇಷಕ್ ಅಭಿಜ್ಞಗಳಿಗೆ ಹೇಳಿದ್ರು, ನೀವು ಅಡ್ಡ ಬೀಳಲಿಲ್ಲ ಅಂದ್ರೆ ಪ್ರಾಣ ಕಳ್ಕೊಳ್ತೀರಿ. ಎಸ್, ಅವ್ರು ರೆಡಿ. ಎದಕ್ಕೆ? ಪ್ರಾಣ ಉಳಿಸ್ಕೊಳಕ, ಕಳ್ಕೊಳ್ಳಿಕ್ಕೆ. ಡ್ಯಾನಿಯಲ್ಗೆ ಹೇಳ್ತಾರೆ, ನೀನು ಬೇರೆ ದೇವರನ್ನೇನಾದ್ರು ಪ್ರಾರ್ಥಿಸಿದ್ರೆ, ಆರಾಧಿಸಿದ್ರೆ ಸಿಂಹದ ಗವಿಗೆ ಹಾಕ್ತಾರೆ. ತೊಂದರೆ ಇಲ್ಲ, ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ದೇವರನ್ನ ಪ್ರಾರ್ಥಿಸುವುದನ್ನು ಬಿಡೋದಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ರಿ, ಈ ವಾಕ್ಯ ಏನ್ ಹೇಳ್ತದೆ? ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದ್ರೆ ಅದನ್ನು ಕಳ್ಕೊಳ್ತಾನೆ. ಆದರೆ ನನ್ನ ನಿಮಿತ್ತವಾಗಿ ಪ್ರಾಣವನ್ನು ಕಳ್ಕೊಂಡವನು ಏನ್ ಮಾಡ್ತಾನೆ? ಅದನ್ನ ಕಳ್ಕೊಳ್ಳುವುದಿಲ್ಲ, ಅದನ್ನು ವಾಪಸ್ ಪಡ್ಕೊಳ್ತಾನೆ. ಶದ್ರಕ್ ಮೇಷಕ್ ಅಭಿಜ್ಞಗಳು ಪ್ರಾಣ ಕಳ್ಕೊಂಡ್ರ, ಪ್ರಾಣ ಕೊಡಕ್ಕೆ ರೆಡಿ ಆದ್ರೆ ಪ್ರಾಣವನ್ನು ಪಡ್ಕೊಂಡ್ರು. ಡ್ಯಾನಿಯಲ್ ಪ್ರಾಣ ಕೊಡಕ್ಕೆ ರೆಡಿ ಆದ. ಡ್ಯಾನಿಯಲ್ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್ ಸೋಲ್, ಬಟ್ ಹಿ ಗಾಟ್ ಬ್ಯಾಕ್ ಹಿಸ್ ಸೋಲ್. ಅರ್ಥ ಆಗ್ತದೆ? ಇಲ್ಲಿದ್ದೀರಾ? ಇದು ಪೂರ್ಣ ಪ್ರಾಣದಿಂದ ದೇವರನ್ನ ಪ್ರೀತಿಸೋದು. ಇದರಿಂದ ಪೂರ್ಣ ಪ್ರಾಣದಿಂದ. ಹೆಂಗೆ? ಇಫ್ ಯು ಆರ್ ಲವಿಂಗ್ ದ ಲಾರ್ಡ್ ವಿತ್ ಆಲ್ ಯುವರ್ ಸೋಲ್ ಮೀನ್ಸ್ ಯು ಹ್ಯಾವ್ ಟು ಡಿನೈ ಯುವರ್ ಸೆಲ್ಫ್. ಡಿನೈ, ನಿನ್ನನ್ನೇ ನೀನು ನಿರಾಕರಿಸು. ಪೌಲನು ಹೇಳೋ ಮಾತು, ಪ್ರಾಣ ಉಳಿಸಿಕೊಳ್ಳಬೇಕೆನ್ನುವುದಕ್ಕಾಗಿ ನಾನು ಓಡ್ತಾ ಇಲ್ಲ, ಆ ಪ್ರಾಣವನ್ನು ಕರ್ತನಿಗಾಗಿ ಈಡು ಕೊಡುವುದಕ್ಕಾಗಿ ನಾನು ಓಡ್ತಾ ಇದ್ದೇನೆ. ಪ್ರಾಣವನ್ನು ಉಳಿಸಿಕೊಳ್ಳಬೇಕೆನ್ನುವುದೇ ನನ್ನ ಉದ್ದೇಶ ಅಲ್ಲ. ನನ್ನ ಮುಂದೆ ಇಟ್ಟಿರುವಂತ ಗುರಿಯನ್ನ ಮೂಡಿ ಮುಗಿಸುವುದೇ ನನ್ನ ಗುರಿಯಾಗಿದೆ. ಇವತ್ತು ಪ್ರಾಣ ಭಯದಿಂದ ದೇವರನ್ನ ಬಿಟ್ಬಿಡ್ತೇವೆ. ದೆನ್ ಸೆಕೆಂಡ್, ಲವ್ ದ ಲಾರ್ಡ್ ವಿತ್ ಯುವರ್ ಐಡೆಂಟಿಟಿ. ಓಕೆ, ಓಕೆ. ಸೆಕೆಂಡ್ ಏನಿತ್ತು? ಲವ್ ದ ಲಾರ್ಡ್ ವಿತ್ ಯುವರ್ ಗಾಡ್ ವಿತ್ ಯುವರ್ ಐಡೆಂಟಿಟಿ. ಐಡೆಂಟಿಟಿ ಅಂದ್ರೆ ಏನು? ಡಿಗ್ನಿಟಿ. ಏನ್ ಹೇಳ್ರಿ? ಡಿಗ್ನಿಟಿ. ಕೆಲವು ಜನ ಬೈಬಲ್ ತರೋದಿಲ್ಲ ಚರ್ಚಿಗೆ. ಯಾಕೆ ಹೇಳ್ರಿ? ಯಾಕೆ ಬೈಬಲ್ ಹಿಡ್ಕೊಂಬರಲ್ಲ ಗೊತ್ತಾ? ಗೌರವ ಕಡಿಮೆ ಆಗ್ತದೆ. ಯಾಕೆ? ಜನ ನೋಡಿಬಿಡ್ತಾರೆ. ಜನ ನೋಡ್ತಾರಂತ ಜನ ಬೈಬಲ್ ತರುವುದಿಲ್ಲ, ಬರಿಗೈಲಿ ಬಂದು ಕೂತ್ಕೊಳ್ತಾರೆ. ಯಾಕೆ? ಜನ ಏನು ಅನ್ಕೋತಾರೋ ಏನೋ, ನನ್ನ ವ್ಯಾಲ್ಯೂ ಕಡಿಮೆ ಆಗ್ತದೆ. ಹೌದಾ? ಕೆಲವು ಜನ ದೇವರನ್ನ ಆರಾಧಿಸುವುದಿಲ್ಲ, ಕೈ ಎತ್ತುವುದಿಲ್ಲ, ಡ್ಯಾನ್ಸ್ ಮಾಡೋದಿಲ್ಲ. ಯಾಕೆ ಹೇಳ್ರಿ? ಯಾಕೆ? ಮೇಂಟೈನ್ ಮಾಡ್ತಾರೆ. ಏನನ್ನ? ಡಿಗ್ನಿಟಿ. ಅವರಿಗೆ ತಮ್ಮ ಸ್ಥಾನ ಮಾನ ಇಂಪಾರ್ಟೆಂಟ್. ನೀ ಯಾರು ನಿಂಗೆ ಗೊತ್ತಿಲ್ಲ, ಏನ್ ಮಾಡ್ತೀವಿ, ಹುಚ್ಚರ್ಗತಿ ಕುಣಿತಿ ಅಂತಾರೆ. ಇದೇ ಮಾತು ದಾವೀದನಿಗೆ ಅವನ ಹೆಂಡತಿ ಹೇಳಿದ್ಲು. ಏನಂತ? ಏನು ಹುಚ್ಚರಂಗ್ ಕುಣಿತೀಯ? ಯಾರ ಮುಂದೆ? ದಾಸಿಯರ ಜೊತೆಗೆ ಕುಣಿತಿದ್ದಾನೆ. ಈ ಆಕ್ಷನ್ ರವಿಮಣಿ ಮಾಡಿ ತೋರಿಸಿದ್ರೆ ನೋಡ್ಬೇಕಿತ್ತು ನೀವು. ಅರ್ಥ ಆಗ್ತದ ನಿಮಗೆ ಹೇಳಿದ್ದು? ಯಾರ್ರಿ ಅವನು? ಅರಸ, ಕಿಂಗ್. ಮಂಜೂಷ ಯಾವಾಗ ದಾವೀದ ನಗರಿಗೆ ಬರ್ತದಂತ ಸುದ್ದಿ ಗೊತ್ತಾಯ್ತೋ, ಅವನು ಫಸ್ಟ್ ಮಾಡಿದ್ದು ಡಿಗ್ನಿಟಿಯನ್ನು ತೆಗೆದುಹಾಕಿದ, ತನ್ನ ಐಡೆಂಟಿಟಿಯನ್ನು ತೆಗೆದುಹಾಕಿದ. ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ಊರಿಗೆ ಏನು ಬರ್ತಾ ಇದೆ ಅದು ಇಂಪಾರ್ಟೆಂಟ್. ನಾನು ರಾಜ, ನೋ, ದೇವರ ಮುಂದೆ ನಾನು ದಾಸ. ಅದಕ್ಕಾಗಿ ಅವನು ರಾಜನ ವಸ್ತ್ರವನ್ನು ಉಟ್ಟುಕೊಂಡು ಹೋಗ್ಲಿಲ್ರಿ. ರಾಜನ ವಸ್ತ್ರವನ್ನು ಉಟ್ಟುಕೊಂಡು ಹೋದ್ರೆ ಡಿಗ್ನಿಟಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಅವನೇನ್ ಮಾಡ್ದ? ರಾಜನ ಕಿರೀಟವನ್ನು ತೆಗೆದು ಹೊತ್ತಾಕ್ದ, ರಾಜನ ವಸ್ತ್ರಗಳನ್ನು ತೆಗೆದು ಹೊತ್ತಾಕ್ದ, ಲಂಗೋಟಿ ಮೇಲೆ ಬೆತ್ತಲೆಯಾಗಿ ಓಡೋದ. ಎಲ್ಲಿ? ಹಾಡಾಡ್ತೀವಲ್ಲ, ದೇವರಾತ್ಮನು ನನ್ನಲ್ಲಿ ಬಂದಾಗ ನಾ ದಾವೀದನಂತೆ ಕುಣಿಯುವೆ. ಹಾಡಾಡ್ತೀರಿ, ಕುಣಿದಿಲ್ಲ.
ಆದ್ರೆ ದಾವೀದ ಕುಣಿದ. ಹೆಂಗೆ? ಬೆತ್ತಲೆ. ಯಾರ ಜೊತೆಗೆ? ದಾಸದಾಸಿಯರಂದ್ರೆ ಯಾರು? ಅರಸ ಬಂದ್ರೆ ಹಿಂದೆ ಸರಿಯವರು. ಅವತ್ತು ಹಿಂದೆ ಸರಿಯಾಕೆ ಕೊಡ್ಲಿಲ್ಲ. ಬರ್ರಿ ನನ್ನ ಜೊತೆ ಕುಣಿರಿ. ಯಾಕೆ ಕುಣಿರಿ? ದೇವರ ಮಂಜೂಷ ನನ್ನ ಮನೆಗೆ ಬರ್ತಾ ಇದೆ, ನಮ್ಮ ಊರಿಗೆ ದೇವರ ಮಂಜೂಷ ಬರ್ತಾ ಇದೆ. ಇದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅದಿದು ಯಾರಿಗಿಷ್ಟ ಆಗ್ಲಿಲ್ಲ? ಕೆಲವು ಅದೇ ರೀತಿಯಾದ ಮಿಲ್ಕಳ ಸ್ವಭಾವಗಳು ಇಲ್ಲಿದ್ದಾವೆ. ಆ ಕೆಲವು ಜನ ಇದ್ದಾರೆ ಇಲ್ಲಿ, ಏನೋ ಇಷ್ಟ ಆಗಲ್ಲ ಅವರಿಗೆ. ಯಾವುದು? ನೀವು ಮನುಷ್ಯರ ಮುಂದೆ ಕುಣಿ ಅಂತ ನಾನು ಹೇಳ್ತಿಲ್ಲ, ಡಿಜೆ ಹಚ್ಕೊಂಡು ಕುಣಿ ಅಂತ ಹೇಳ್ತಾ ಇಲ್ಲ. ಹಲೋ, ಯಾರಿಗಾಗಿ ಕುಣಿತಾ ಇದ್ದೀರಿ? ಯಾರಿಗಾಗಿ? ಮನುಷ್ಯರು ಮೆಚ್ಚಿಸ್ಲಿಕ್ಕಾ? ದೇವರು ಮೆಚ್ಚಿಸ್ಲಿಕ್ಕೆ. ಕೆಲವರು ಈ ಸ್ವಭಾವಗಳಿದ್ದಾರೆ. ಕುಣಿದ್ರೆ ಅವರಿಗೆ ಬಹಳ ಬೇಸರ ಆಗ್ತದೆ. ಹೌದಾ ರೀ ಅಶೋಕ? ಬಹಳ ಬೇಸರ ಆಗ್ತದೆ. ಅದಕ್ಕೆ ಅಶೋಕ್ ಕುಣ್ಯಕ್ಕೆ ಹೋಗುದಿಲ್ಲ. ನಾನು ಸಾವಿತ್ರಿ ಬಗ್ಗೆ ಹೇಳಿಲ್ಲ, ಚಿಂತೆ ಮಾಡಬೇಡ್ರಿ. ನಾನು ಯಾಕಿದು ಹೇಳ್ತಿದ್ದೇನೆಂದ್ರೆ, ಹೆಂಗೆ ಬೈದಿರ್ಬೋದು ಗೊತ್ತವಳು? ನಾಚಿಕೆ ಆಗುದಿಲ್ವಾ ನಿನಗೆ? ನೀನು ಯಾರು? ಯಾರು ನೀನು? ಯಾರು? ಕಿಂಗ್, ಅರಸ. ಯಾರ ಜೊತೆ ಕುಣಿತೀವಿ? ಯಾರ ಜೊತೆ ಕುಣಿತೀವಿ? ದಾಸದಾಸಿಯರ ಜೊತೆಗೆ. ಕೆಲವು ಪಾಸ್ಟರ್ಗಳು ಹಿಂಗೆ ಇರ್ತಾರೆ, ಕುಣಿದಿಲ್ಲ ವಿಶ್ವಾಸಿಗಳ ಜೊತೆಗೆ. ನನಗೆ ಕುಣಿಯಕ್ಕೆ ಬರುದಿಲ್ಲ ಅಷ್ಟೇ, ಅದಕ್ಕೆ ಕುಣಿದಿಲ್ಲ. ಅದ್ರ ಅರ್ಥ ನನಗೆ ಬಹಳ ಆಸೆ, ಆದ್ರೆ ಒಬ್ಬನೇ ಇದ್ದಾಗ ಕುಣಿದ್ದೆ, ನಾನು ಯಾರು ಇರೋದಿಲ್ಲ. ಆದ್ರೆ ಒಂದೇ ತಿಳ್ಕೊಡ್ರಿ ಪ್ರಿಯರೇ, ಅವನ ಉತ್ತರ ಏನಾಗಿತ್ತು? ನಾಚಿಕೆ ಆಗೋದಿಲ್ವಾ? ದಾಸರ ಜೊತೆ ಕುಣಿತಾ ಇದೆಯಾ? ನೀನ್ ಯಾರು? ಯಾಕೆ ಗೊತ್ತಾ? ಅವಳು ಯಾರಾಗಿರ್ಲಿ ಗೊತ್ತಾ? ಸೌಲನ ಮಗಳು ಅವಳು. ರಾಜನ ಮಗಳಿಗೆ ರಾಜ ಗಾಂಭೀರ್ಯ, ರಾಜ ಮಣತನದ ಸಂಪ್ರದಾಯ ಬಹಳ ಇಂಪಾರ್ಟೆಂಟ್. ಯಾಕೆ? ಹುಟ್ಟುತ್ತಾನೆ ರಾಜನ ಮನೇಲಿ ಹುಟ್ಟಿದಾಳು ಅವಳು. ಹಂಗಾಗಿ ಅವಳು ಏನ್ ಡಿಗ್ನಿಟಿ ಮೇಂಟೈನ್ ಮಾಡ್ತಾ ಬರ್ತಾಳೆ. ಅವಳಿಗೆ ಡಿಗ್ನಿಟಿ ಇಂಪಾರ್ಟೆಂಟ್. ಜನ ಅಡ್ಡ ಬಿಡಬೇಕು, ಜನ ಭಯ ಪಡಬೇಕು, ನನ್ನ ನೋಡ್ರೆ ಜನ ಭಯ, ಇದೇ ಅವಳು ಡಿಗ್ನಿಟಿ. ಅದರ ದಾವೀದ ಏನ್ ಮಾಡ್ದ? ಹುಚ್ಚರಂಗೆ ಕುಣದ. ಡಿಗ್ನಿಟಿ ಮೇಂಟೈನ್ ಮಾಡಲಿಲ್ಲ. ಬೈದ್ಲು 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 ಬೈದ್ಲು. ಆದ್ರೆ ಅವನು ಇದೊಂದ್ಸರಿ ಕ್ಷಮಿಸಮ್ಮ, ಏನಿನ್ ಮುಂದೆ ಮಾಡೋದಿಲ್ಲ ಅಂತ ಹೇಳಲಿಲ್ಲ. ಏನ್ ಹೇಳ್ದ? ಏನ್ ಹೇಳ್ದ? ಏನ್ ಹೇಳ್ದ ಲೋಹಿತ? ದೇವರ ಆತ್ಮ ಬಂದ ಅಂತ ಹೇಳಿದ್ರ? ನಾನು ಕುರಿ ಕಾಯುವಾಗ, ಅರಣ್ಯದಲ್ಲಿ ಕುರಿ ಕಾಯುವಾಗ, ಏನು ಓದಾಕೆ ಬರಕ್ಕೆ ಬರದೇ ಇರುವಾಗ, ಅಪ್ಪ ಅಮ್ಮ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದಾಗ, ಯಾರು ನನ್ನನ್ನು ಪರಿಗಣಿಸದೆ ಇರುವಾಗ, ಅಲ್ಲಿಂದ ತೆಗೆದು ಇವತ್ತು ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ ಯಾರು? ನೀನಲ್ಲ, ನಿಮ್ಮಪ್ಪನೂ ಅಲ್ಲ, ನನ್ನ ದೇವರು. ಆ ದೇವರಿಗೆ ಬೆತ್ತಲೆಯಾಗಿ ಕುಣಿಲಿಕ್ಕೂ ನಾನು ರೆಡಿ. ಹಲ್ಲೆಲೂಯಾ. ಇವತ್ತು ನಿಮ್ಮಣ್ಣ, ಲಜ್ಜೆಯಿಂದ ಗೆಡುವಂತ ನಿಮ್ಮಣ್ಣ, ಇವತ್ತು ದೇವರು ಎಲ್ಲಿ ನಿಮ್ಮನ್ನು ಕುಂಡ್ರಿಸಿದ್ದಾರೆ? ಯಾರು ಮಾಡಿದ್ದಾರೆ? ಬೇಡ್ತಾ ಇದ್ವಿ, ಕೊಡುವ ಹಾಗೆ ಯಾರು ಮಾಡಿದ್ದಾರೆ? ನಾಚಿಗೆ ಒಳಗಾಗ್ತಾ ಇದ್ವಿ, ಆದ್ರೆ ಇವತ್ತು ಆಶಾಭಂಗ ಪಡದೆ ತಲೆಯಾಗಿ ನಾವು ನಿಂತಿದ್ದೇವೆ. ಯಾರು ಮಾಡಿದಾರ್ರಿ? ಆ ದೇವರ ಮುಂದೆ ಕುಣಿಲಿಕ್ಕೆ ಯಾಕೆ ನಾಚಿಗೆ? ಡಿಗ್ನಿಟಿ ಎಲ್ಲ ಊರಿನ ಆಚೆ, ದೇವರ ಮುಂದೆ ಮಗುವಾಗಿ ಕುಣಿರಿ. ಮಗುವಾಗಿ ಇದೆ. ದೇವರನ್ನ ನಿನ್ನ ಐಡೆಂಟಿಟಿಯಿಂದ ಪ್ರೀತಿಸಿ. ನಿನ್ನ ಐಡೆಂಟಿಟಿ ಹೊತ್ತಾಕದನ್ನ. ಅದೇ ಮಾಡ್ದ ಪೌಲ. ಪೌಲ ಯಾರು? ರೋಮಾಪುರದ ಹಕ್ಕುದಾರ, ಇಬ್ರಿಯನು, ಧರ್ಮಶಾಸ್ತ್ರದ ಪಾಂಡಿತ್ಯ ಓದಿದವನು. ಅವನು ಹೇಳ್ತಾನೆ, ಇವೆಲ್ಲ ಕಸ. ಏನು? ಸರ್ಟಿಫಿಕೇಟ್ ಎಲ್ಲ ಕಸ, ಎಲ್ಲ ಕಸ. ಅವನು ಹೇಳ್ತಾನೆ, ನಾನು ಕ್ರಿಸ್ತನಿಗಾಗಿ ಹುಚ್ಚನಾಗಿದ್ದೇನೆ. ಕ್ರಿಸ್ತನಿಗಾಗಿ ಜನ ಹುಚ್ಚ ಅಂದ್ರೂ ಪರವಾಗಿಲ್ರಿ, ನಾನು ಕ್ರಿಸ್ತನಿಗಾಗಿ ಹುಚ್ಚನಾಗಿ. ಅವನು ಹೇಳ್ತಾನೆ, ಯೇಸು ಕ್ರಿಸ್ತನನ್ನು, ಆತನ ಮರಣವನ್ನು, ಆತನ ಪುನರುತ್ಥಾನದ ಶಕ್ತಿಯನ್ನು ತಿಳಿಯುವುದು ಒಂದೇ ಶ್ರೇಷ್ಠ. ಉಳಿದಿದೆಲ್ಲ ಕಸ. ನನ್ನ ಸರ್ಟಿಫಿಕೇಟು ಕಸ, ನನ್ನ ಡಿಗ್ನಿಟಿ ಕಸ. ಯೇಸು ಕ್ರಿಸ್ತನೇ ಶ್ರೇಷ್ಠ. ಇದು ದೇವರನ್ನ ನಿನ್ನ ಐಡೆಂಟಿಟಿಯಿಂದ ಪ್ರೀತಿಸು.
ದೇವರನ್ನ ಸನ್ನಿಧಾನಕ್ಕೆ ಬರುವಾಗ ನೀನು ಯಾರಂತ ಮರ್ತು ಬಿಡು. ನೀವು ಲೋಕದಲ್ಲಿ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಇಂಜಿನಿಯರ್, ಅದೆಲ್ಲ ಹೊರಗಡೆ. ಆ ದೇವರ ಆಲಯಕ್ಕೆ ಬಂದಾಗ ನೀನು ಕೇವಲ ದೇವರ ಮಗು. ಅಪ್ಪನ ಮುಂದೆ ಮೊಣಕಾಲು ಊರುದೊಂದೇ. ಇಲ್ಲಿ ಡಿಗ್ನಿಟಿ ಇಲ್ರಿ. ನಾನು ಇದನ್ನೇ ಬಹಳ ಸಭೆಗಳಲ್ಲಿ, ವಿಶೇಷವಾಗಿ ಆಫ್ರಿಕನ್ ಸಭೆದಲ್ಲಿ ನೋಡಿದ್ದೇನೆ. ಶನಿವಾರ ಬಂದರೆ ಆ ಚರ್ಚಿಗೆ ಬಂದು ಕಸ ಗುಡಿಸೋರು, ಒರೆಸೋರು ಯಾರು ಗೊತ್ತಾ? ಆ ಊರಿನಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗಳು, ಇಂಜಿನಿಯರ್ಗಳು ಚರ್ಚಿನ ಕಸ ಹೊಡಿತಾರ್ರಿ. ಯಾಕೆಂದ್ರೆ ಅವರು ಡಿಗ್ನಿಟಿ ಮೇಂಟೈನ್ ಮಾಡಲ್ಲ. ಅವ್ರು ಹೇಳ್ತಾರೆ, ನಾನು ಇವತ್ತು CEO ಆಗ್ಲಿಕ್ಕೆ ಕಾರಣ ನನ್ನ ದೇವರು, ಇವತ್ತು ನಾನು ಇಂಜಿನಿಯರ್ ಆಗ್ಲಿಕ್ಕೆ ಕಾರಣ ನನ್ನ ದೇವರು. ಆ ದೇವ್ರ ಮುಂದೆ ಎಂಥ ಡಿಗ್ನಿಟಿ ರೀ. ಅವನ ಮನಸ್ಸು ಮಾಡ್ರೆ ಹಿಂಗೆ ಡಿಗ್ನಿಟಿ ತೆಗೆದು ಬಿಡ್ತಾನೆ ನನ್ನ. ದೇವ್ರಿಗೆ ಎಷ್ಟೊತ್ತು ಬೇಕ್ರಿ ಮತ್ತೆ ನಮ್ಮನ್ನ ಕೆಳಗಡೆ ಹಾಕ್ಲಿಕ್ಕೆ? ಹೌದಾ? ಅದನ್ನ ನಾವು ನೆನೆಸ್ಬೇಕು. ಅದಕ್ಕಾಗಿ ದೇವ್ರನ್ನ ಹೆಂಗೆ ಪ್ರೀತಿಸ್ರಿ? ಪೂರ್ಣ ಪ್ರಾಣದಿಂದ ಪ್ರೀತಿಸ್ರಿ. ದೇವ್ರಿಗೆ ಹೇಳ್ರಿ, ದೇವ್ರಿಗೆ ನನಗೆ ಏನಿದೆ ಎಲ್ಲ ನೀನು ಭಿಕ್ಷೆ ಸ್ವಾಮಿ, ನೀನು ಕೊಟ್ಟ ಭಿಕ್ಷೆ. ಆ ದೇವರನ್ನ ಪ್ರೀತಿಸ್ರಿ, ಪೂರ್ಣ ಪ್ರಾಣದಿಂದ ಪ್ರೀತಿಸಿ. ಕರ್ತನಿಗೆ ಎಲ್ಲವೂ ರೆಡಿ. ದೇವರ ಏನ್ ಮಾಡ್ಲಿಕ್ಕೂ ನಾನು ರೆಡಿ ರೆಡಿ ರೆಡಿ. ಹಲ್ಲೆಲೂಯಾ. ಸೊ ಇದು ನಾವು ದೇವರನ್ನ ಹೆಂಗೆ ಪ್ರೀತಿಸೋದು ಆಗ್ತಾರೆ. ಈಗ ನಾನು ನಿಮ್ಗೆ ಹೇಳಲಿಕ್ಕಿದ್ದೇನೆ, ಪೂರ್ಣ ಬುದ್ಧಿಯಿಂದ ದೇವರನ್ನ ಪ್ರೀತಿಸ್ರಿ. ಪಕ್ಕದವರಿಗೆ ಹೇಳ್ರಿ, ಪೂರ್ಣ ಬುದ್ಧಿಯಿಂದ ದೇವರನ್ನ ಪ್ರೀತಿಸು. ಪೂರ್ಣ ಬುದ್ಧಿಯಿಂದ ದೇವರನ್ನ ಪ್ರೀತಿಸು. ಬುದ್ಧಿ ಅಂದ್ರೆ ಎಲ್ಲಿದೆ? ತಲೆಯಲ್ಲಿದೆಯೋ, ಹೊಟ್ಟೆಯಲ್ಲಿದೆಯೋ, ಹೃದಯದಾಗಿದೆಯೋ? ಬುದ್ಧಿ ಎಲ್ಲಿರ್ತದೆ? ಎಲ್ರು ಹೇಳ್ರಿ. ಬುರುಡೆ ಎಲ್ಲಿರ್ತದೆ ಹೇಳ್ರಿ? ಬುದ್ಧಿ ಎಲ್ಲಿರ್ತದೆ? ಬುರುಡೆ, ಮೆದುಳಿನಲ್ಲಿರ್ತಾರೆ. ತಿಳ್ಕೊಡ್ರಿ, ದೇವರು ಹೇಳ್ತಿದ್ದಾರೆ, ಮನುಷ್ಯನಿಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಒಂದು ಹೃದಯ. ಕರೆಕ್ಟಾ? ಹೃದಯ ಹಾರ್ಟ್ ಫೇಲ್ ಆದ್ರೆ ಮನುಷ್ಯ ಸಾಯ್ತಾನೆ. ಕರೆಕ್ಟಾ? 3 ಇಂಪಾರ್ಟೆಂಟ್ ಥಿಂಗ್ಸ್ ಆಫ್ ಮ್ಯಾನ್ಸ್ ಬಾಡಿ ಈಸ್, ಫಸ್ಟ್ ಒನ್ ಈಸ್ ಹಾರ್ಟ್. ಓಕೆ, ದೆನ್ ಸೋಲ್, ಪ್ರಾಣ. ಪ್ರಾಣ ಇಲ್ಲ ಅಂದ್ರೆ ಮುಗೀತು, ನೀವು ಡೆಡ್ ಬಾಡಿನೇ. ಕರೆಕ್ಟಾ? ದೆನ್ ಥರ್ಡ್ ಥಿಂಗ್ ಈಸ್ ಬ್ರೈನ್. ಕರೆಕ್ಟಾ? ಕೈ ಇಲ್ಲಂದ್ರೆ ನಡೀತದೆ, ಕಾಲಿಲ್ಲ ನಡೀತದೆ, ಮೆದುಳೇ ಇಲ್ಲ ಅಂದ್ರೆ ಹೇಳ್ರಿ, ಮೆದುಳೇ ಇಲ್ಲ ಅಂದ್ರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪೂರ್ಣ ಬುದ್ಧಿಯಿಂದ ಪ್ರೀತಿಸು. ಇಂಗ್ಲಿಷಲ್ಲಿ ಹೇಳ್ತದೆ, ಲವ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್. ಮೈಂಡ್. ನಾವು ದೇವರನ್ನ ಹೃದಯದಿಂದ ಪ್ರೀತಿಸಬೇಕು, ಪ್ರಾಣದಿಂದ ಪ್ರೀತಿಸಬೇಕು, ಬುದ್ಧಿಯಿಂದ ಪ್ರೀತಿಸಬೇಕು. ಹಾಗಾದ್ರೆ ಬುದ್ಧಿಯಿಂದ ಹೆಂಗೆ ಪ್ರೀತಿಸುದ್ರಿ? ಹಲೋ, ನೋ ಡಿಸ್ಕಷನ್. ವಾಕ್ಯ ಕೇಳುತ್ತಾ ಇರ್ಬೇಕಾ? ಬುದ್ಧಿಯಿಂದ ಹೆಂಗೆ ಪ್ರೀತಿಸುವುದು? ಫಿಲಿಪಿ 2:5 ಬೈಬಲಲ್ಲಿ ವಾಕ್ಯವನ್ನು ತೆಗೆಯೋಣ. ಕನ್ನಡದಲ್ಲಿ ತೆಗೀರಿ ಎಲ್ರು, ನಾನು ಇಂಗ್ಲಿಷ್ ಮಾತ್ರ ಹಾಕ್ತೇನೆ. ದ ಬುಕ್ ಆಫ್ ಫಿಲಿಪಿಯನ್ಸ್ ಚಾಪ್ಟರ್ 2 verse 5. ಎಸ್, ಹಲೋ. ಮೈಂಡ್. ಮೈಂಡ್ ಅಂದ್ರೆ ಮನಸ್ಸು. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿ ಇರಲಿ. ಇಫ್ ಯು ವಾಂಟ್ ಟು ಲವ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್, ಯು ಶುಡ್ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನೀನು ನಿನ್ನ ದೇವರಾದ ಕರ್ತನನ್ನ ಪೂರ್ಣ ಬುದ್ಧಿಯಿಂದ, ನೀನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಬೇಕಾದ್ರೆ ಕರ್ತನ ಮನಸ್ಸು ನಿನಗಿರಬೇಕು. ಕರ್ತನ ಮನಸ್ಸು ಇಲ್ಲದೆ ದೇವರನ್ನ ಪೂರ್ಣ ಮನಸ್ಸಿನಿಂದ ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ವಚನ, ಎಫೆಸಿಯನ್ಸ್ ಚಾಪ್ಟರ್ 4 verse 23-24. ಬೇಗ ಓದೋಣ. ಎಸ್, ಬಿ ನ್ಯೂ ಇನ್ ದ ಆಟಿಟ್ಯೂಡ್ ಆಫ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿನ ಒಳಗಡೆ ನೂತನ ಸ್ವಭಾವಗಳನ್ನ ಧರಿಸಿಕೊಳ್ಳ್ರಿ. ಮೈಂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮೈಂಡ್ ಈಸ್ ದ ಬ್ಯಾಟಲ್ ಪೀರಿಯಡ್. ನಿಮ್ಮ ಮನಸ್ಸು ಯುದ್ಧದ ರಣರಂಗದ ಸ್ಥಳ. ಯುದ್ಧ ಎಲ್ಲಿ ನಡೀತದೆ? ಫಸ್ಟ್ ಯುದ್ಧ ಪ್ರಾರಂಭ ಆಗುವುದು ನಿನ್ನ ಹೃದಯದಲ್ಲಿ ಅಲ್ಲ, ಯುದ್ಧ ಪ್ರಾರಂಭ ಆಗುವುದು ನಿನ್ನ ಮನಸ್ಸಿನಲ್ಲಿ.
ಸಮಸ್ಯೆ, ಭಯ ಎಲ್ಲಿ ಬರ್ತದೆ? ಫಸ್ಟ್ ಸ್ಟಾರ್ಟ್ ಆಗ್ತದೆ. ಡೌಟ್ಗಳು ಎಲ್ಲಿಂದ ಬರಕ್ ಸ್ಟಾರ್ಟ್ ಆಗ್ತದೆ? ಮೈಂಡ್ ಇಂದ. ಕರೆಕ್ಟಾ? ಡೌಟ್ಸ್ ಕಮ್ಸ್ ಫ್ರಮ್ ಯುವರ್ ಮೈಂಡ್. ಥಾಟ್ಸ್ ಎಲ್ಲಿಂದ ಬರ್ತದೆ? ಆಲೋಚನೆಗಳು ಎಲ್ಲಿಂದ ಬರ್ತದೆ? ಥಾಟ್ಸ್ ವಿಲ್ ಕಮ್ ಫ್ರಮ್ ಯುವರ್ ಮೈಂಡ್. ಯಾಕೆಂದ್ರೆ ಮೈಂಡ್ ಈಸ್ ಅ ಬ್ಯಾಟಲ್ ಫೀಲ್ಡ್. ಎಲ್ಲ ಆಲೋಚನೆಗಳು, ಎಲ್ಲ ರೀತಿಯಾದಂಥ ಆಯ್ಕೆಗಳು, ನಿರ್ಧಾರಗಳು, ಆಲ್ ದ ಚಾಯ್ಸಸ್, ಆಲ್ ದ ಡಿಸಿಷನ್ಸ್, ಆಲ್ ದ ಥಾಟ್ಸ್ ಆರ್ ಇನ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿನಲ್ಲಿದೆ. ಅದಕ್ಕಾಗಿ ನೆಗೆಟಿವ್ ಆಲೋಚನೆಗಳು, ಪಾಸಿಟಿವ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್. ಅದಕ್ಕೆ ಇಲ್ಲಿ ಏನ್ ಹೇಳ್ತಿದೆ ಗೊತ್ತಾ? ಕನ್ನಡದಾಗ ಹೋದ್ರಿ, ನೀವು ನಿಮ್ಮ ಆಂತರ್ಯ ಅಂದ್ರೆ ನಿಮ್ಮ ಮನಸ್ಸಿನ, ನಿಮ್ಮ ಮೈಂಡ್ ಅಲ್ಲಿ ಹೊಸಬರಾಗಿ. ಎಸ್, ನೆಕ್ಸ್ಟ್ 24. ನಿಮ್ಮ ಮೈಂಡ್ ಅಲ್ಲಿ, ಮನಸ್ಸಿನಲ್ಲಿ ಕರ್ತನ ಸ್ವಭಾವಗಳನ್ನ ಹಾಕೊಳ್ರಿ. ಯಾಕೆ ನಾನು ಇದು ಹೇಳ್ತಾ ಇದ್ದೇನೆ ಅಂದ್ರೆ ತಿಳ್ಕೊಡ್ರಿ. ಲವ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್ ಮೀನ್ಸ್ ವಾಟ್? ದ ಮೀನ್ಸ್ ಎರಡು ಅರ್ಥ ಇದೆ. ಏನು? ಲವ್ ದ ಲಾರ್ಡ್ ವಿತ್ ಹೌ ಯು ಥಿಂಕ್. ಲವ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್ ಅಂದ್ರೆ ದೇವರು, ನಿಮ್ಮ ಕರ್ತನಾಗಿರುವ ದೇವರನ್ನ ಪೂರ್ಣ ಬುದ್ಧಿಯಿಂದ ಹೆಂಗೆ ಪ್ರೀತಿಸುವುದಂದ್ರೆ, ಮೊದಲನೇದು ಹೇಳ್ತದೆ, ನೀವು ಹೆಂಗೆ ಆಲೋಚಿಸ್ತೀರೋ ಅದರ ರೀತಿಯಲ್ಲಿ ದೇವರನ್ನ ಪ್ರೀತಿಸ್ರಿ. ನಿಮ್ಮ ಆಲೋಚನೆಗಳ ಮೂಲಕ ದೇವರನ್ನ ಪ್ರೀತಿಸ್ಬೇಕಂತೆ. ಸೆಕೆಂಡ್ ಹೇಳ್ತದೆ, ರಿನ್ಯೂವಿಂಗ್ ಯುವರ್ ಮೈಂಡ್ ಅಂದ್ರೆ ನಿಮ್ಮ ಮನಸ್ಸನ್ನ ನೂತನ ಪಡಿಸಿಕೊಂಡು ದೇವರನ್ನ ಪ್ರೀತಿಸ್ರಿ. ಹಲೋ, ಇಲ್ಲೇ ಇದ್ದೀರಾ? ಇಲ್ಲಿದ್ದೀರಾ? ಹಾಗಾದ್ರೆ ಈಗ ನಾನು ನಿಮಗೆ ಆಲೋಚನೆಗಳ ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಲವ್ ದ ಲಾರ್ಡ್ ವಿತ್ ಯುವರ್ ಮೈಂಡ್ ಅರ್ಥ, ನೀವು ನಿಮ್ಮ ಕರ್ತನನ್ನ ನಿಮ್ಮ ಆಲೋಚನೆ ಹೆಂಗೆ ಮಾಡ್ತೀರಿ ಅದ್ರ ಪ್ರಕಾರ ಪ್ರೀತಿಸ್ರಿ. ನನ್ನ ಪ್ರಶ್ನೆ, ನಿಮ್ಮ ಆಲೋಚನೆಗಳು ಸರಿ ಇದೆಯಾ? ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಗೆ ಸರಿಸಮವಾಗಿದೆಯಾ? ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಯೋಚನೆಗಳು ನನ್ನ ಯೋಚನೆಗಳಲ್ಲ. ಕರೆಕ್ಟಾ? ಬಟ್ ಈಗ ನಾನು ನಿಮಗೆ ಮಾಡೋ ಪ್ರಶ್ನೆ ಏನು, ನೀನು ಎವ್ರಿ ಡೇ ಮಾಡುವ ಆಲೋಚನೆಗಳು ದೇವರ ಆಲೋಚನೆಗೆ ಕಂಪೇರ್ ಮಾಡಿದ್ರೆ ಅವು ಸರಿ ಇದೆಯಾ? ಎರಡು ಮ್ಯಾಚ್ ಆಗ್ತದಾ? ಇಫ್ ದೇ ಆರ್ ನಾಟ್ ಮ್ಯಾಚಿಂಗ್, ದಟ್ ಮೀನ್ಸ್ ಯು ಆರ್ ನಾಟ್ ಲವಿಂಗ್ ದ ಲಾರ್ಡ್ ವಿತ್ ಯುವರ್ ಮೈಂಡ್. ಇಫ್ ಯುವರ್ ಥಾಟ್ಸ್ ಆರ್ ನಾಟ್ ಮ್ಯಾಚಿಂಗ್ ವಿತ್ ದ ಥಾಟ್ಸ್ ಆಫ್ ಗಾಡ್, ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಗೆ ಇವತ್ತು ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ನೀನು ನಿನ್ನ ಪೂರ್ಣ ಬುದ್ಧಿಯಿಂದ ದೇವರನ್ನ ಪ್ರೀತಿಸ್ತಿಲ್ಲ. ಯಾಕೆಂದ್ರೆ ನೀನು ಆಲೋಚನೆ ಮಾಡೋದೇ ಬೇರೆ, ದೇವರ ಆಲೋಚನೆ ಮಾಡೋದೇ ಬೇರೆ. ದೇವರು ಆಲೋಚಿಸೋ ಪ್ರಕಾರ ನೀನು ಆಲೋಚನೆ ಮಾಡು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ನಿನ್ನ ಕಣ್ಮುಂದೆ. ಆ ಕಣ್ಮುಂದೆ ಬರುವ ವ್ಯಕ್ತಿ ಬಗ್ಗೆ ನಿನ್ನ ಆಲೋಚನೆಗಳೇನಾಗ್ತದೆ? ನಿನ್ನ ಆಲೋಚನೆ ಮಾಡೋ ಪ್ರಕಾರ ದೇವರ ಆಲೋಚನೆ ಮಾಡಬೇಕು. ಹಲೋ, ಇಲ್ಲೇ ಇದ್ದೀರಾ? ಜಸ್ಟ್ ಒನ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ಒಬ್ಬ ವ್ಯಭಿಚಾರ ಮಾಡುವ ಸ್ತ್ರೀ ಸಿಕ್ಕಿ ಬಿದ್ದಾಗ ಕರ್ತನ ಮುಂದೆ ಅವಳು ಬಂದು ನಿಂತಳು. ಜನ ಅವರನ್ನ ತಗೊಂಬಂದ್ರು ಕರ್ತನ ಮುಂದೆ. ಜನರ ಆಲೋಚನೆಗಳ ಹುಡುಗಿ ಸ್ತ್ರೀ ಮೇಲೆ ಏನಿದೆ? ಹಲೋ, ಕೆಟ್ಟ ಆಲೋಚನೆ. ಏನು? ಅವಳು ವ್ಯಭಿಚಾರಿ, ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಪಾಪ ಮಾಡಿದಾಳೆ, ಇವಳನ್ನ ಕೊಲ್ಲಬೇಕು, ಇದು ಅವರ ಆಲೋಚನೆ. ಹಲೋ, ಅದೇ ಕರ್ತನಲ್ಲಿದ್ದಾನೆ. ಕರ್ತನ ಆಲೋಚನೆ ಆ ಸ್ತ್ರೀ ಮೇಲೇನು? ಅವನು ವ್ಯಭಿಚಾರಿ ಅನ್ಲಿಲ್ಲ, ಮಗಳೇ ಅಂದ. ಅರ್ಥ ಆಗ್ತಾ ಇದೆ? ಮಗಳೇ ವ್ಯಭಿಚಾರಿಗೆ ವ್ಯತ್ಯಾಸ ಇದೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಮಗಳ ರೀತಿ ಆಲೋಚಿಸ್ತಾ ಇದ್ದಾನೆ, ಜನರು ವ್ಯಭಿಚಾರಿ ರೀತಿ ಆಲೋಚಿಸ್ತಿದ್ದಾರೆ. ಇವತ್ತು ಆ ಜನರ ಗುಂಪಿನಲ್ಲಿ ನೀನಿದ್ರೆ ನೀನೇನು ಆಲೋಚಿಸ್ತಿದ್ಯಾ? ಹಲೋ, ಒಳಗೆ ಹೋಗ್ತಾ ಇದೀಯಾ? ನಿನ್ನ ಆಲೋಚನೆ ಹೆಂಗಿದೆ? ನೀನು ಆಲೋಚಿಸುವಾಗ ನಿನ್ನ ಆಲೋಚನೆಗೆ ದೇವರಿಗೆ ಖುಷಿ ಆಗ್ತದ? ನೀನು ಒಬ್ಬ ವ್ಯಕ್ತಿ ಬಗ್ಗೆ ಆಲೋಚಿಸುವಾಗ ನೀನು ಮಾಡೋ ಆಲೋಚನೆ ದೇವರಿಗೆ ಮಹಿಮೆ ಆಗ್ತದ? ಜಸ್ಟ್ ಥಿಂಕ್ ಯುವರ್ ಸೆಲ್ಫ್. ಹಾಗಾದ್ರೆ ನಮ್ಮ ಆಲೋಚನೆಗಳು ಎಷ್ಟು ಇಂಪಾರ್ಟೆಂಟ್ ಆಗಿದೆ.
Proverbs 23:7 ಹೇಳ್ತದೆ, as the man thinks in his heart, so he is. It means ಮನುಷ್ಯನು ಏನು ಆಲೋಚಿಸ್ತಾನೋ ಅದೇ ರೀತಿಯಾಗಿ ಅವನಿರ್ತಾನೆ. ಕರೆಕ್ಟ್? Then it means what? You are the reflection of your thoughts. ನೀನು ಇವತ್ತು ಏನಾಗಿ ಇಲ್ಲಿ ಇದ್ದೀಯಲ್ಲ, ನಿನ್ನ ಆಲೋಚನೆ ಪ್ರಕಾರ ನೀನು ಇದ್ದೀಯ. ನಾನು ಹೇಳ್ತಿಲ್ಲ, ದೇವ್ರ ವಾಕ್ಯ ಹೇಳ್ತದೆ, ಯು ಆರ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಥಿಂಕಿಂಗ್. ನೀನ್ ಏನ್ ಆಲೋಚಿಸ್ತಿರ್ತೀಯಲ್ಲೋ ಅದನ್ನೇ ನೀನಾಗಿ ಮಾರ್ಪಡ್ತೀಯ. ಯಾಕಂದ್ರೆ ಯು ಆರ್ ದ ಕ್ಯಾರೆಕ್ಟರ್ ಆಫ್ ಯುವರ್ ಮೈಂಡ್. ಎಂತ ಶಬ್ದ ಗೊತ್ತಾ ಇದು? ನಿನ್ನ ಸ್ವಭಾವಗಳು ಹೆಂಗಿದೆ ಅಂದ್ರೆ ನಿನ್ನ ಮನಸ್ಸಿನ ಆಲೋಚನೆ ಹೆಂಗೆ ನಿನ್ನ ಸ್ವಭಾವ ಇದೆ. ನೀನ್ ಕೋಪ ಮಾಡ್ಲಿಕ್ಕೆ ಕಾರಣ ಏನು? ನಿನ್ನ ಮನಸ್ಸಿನಲ್ಲಿ ಅದು ಬಂತು ಫಸ್ಟ್. ಕರೆಕ್ಟಾ? ಹಲೋ, ಇಲ್ಲೇ ಇದ್ದೀರಾ? ನೀನೊಬ್ಬ ವ್ಯಕ್ತಿನ ಕ್ಷಮಿಸದೇ ಇರೋದಕ್ಕೆ ಕಾರಣ ಏನು? ಯಾಕೆಂದ್ರೆ ಅದು ಫಸ್ಟ್ ಎಲ್ಲಿ ಬಂತು? ಈ ಸ್ವಭಾವ ನೀನ್ ಬರ್ಲಿಕ್ಕೆ ಫಸ್ಟ್ ಎಲ್ಲಿ ಬಂತದು? ಮೈಂಡ್ ಹೇಳ್ತದೆ, ಇವನನ್ನು ಕ್ಷಮಿಸಬೇಡ. ನೀನು ಆಲೋಚನೆ ಮಾಡಿದಿ, ಇವನನ್ನು ಕ್ಷಮಿಸುವುದಿಲ್ಲ. ಅದೇ ನಿನ್ನ ಸ್ವಭಾವ ಆಗಿ ಮಾರ್ಪಡ್ತು. ನಾನು ಹೇಳೋದು ತಪ್ಪಿದೆಯಾ ಸರಿ ಇದೆಯಾ? ಇಟ್ ಮೀನ್ಸ್ ಒಬ್ಬ ವ್ಯಕ್ತಿ ನಿನ್ ಪ್ರೀತಿಸ್ತಾ ಇದೆ ಅಂದ್ರೆ ಯಾಕೆ ಪ್ರೀತಿಸ್ತಾ ಇದೆಯಾ? ಫಸ್ಟ್ ನಿನಗೆ ಆಲೋಚನೆ ಬಂತು ಈ ವ್ಯಕ್ತಿನ ಪ್ರೀತಿಸಂತ. ಅದ ಅರ್ಥ ಏನು? ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ? ಎವ್ರಿಥಿಂಗ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಯುವರ್ ಮೈಂಡ್. ವಾಟ್ ಯು ಥಿಂಕ್ ದಟ್ ಯು ವಿಲ್ ಬಿಕಮ್. ನೀನ್ ಏನ್ ಆಲೋಚಿಸ್ತೀಯೋ ಅದೇ ನೀನಾಗಿ ಮಾರ್ಪಡ್ತೀಯ. ಸೊ ನಿನ್ನ ಕ್ಯಾರೆಕ್ಟರ್ಸ್ ಆರ್ ಡಿಪೆಂಡ್ ಅಪಾನ್ ಯುವರ್ ಥಾಟ್ಸ್. ನಿನ್ನ ಸ್ವಭಾವಗಳು ನಿನ್ನ ಆಲೋಚನೆಗಳ ಪ್ರಕಾರ ಇದೆ. ಹಾಗಾದ್ರೆ ನಿನ್ನ ಆಲೋಚನೆಗಳು ಕರ್ತನ ಆಲೋಚನೆ ಪ್ರಕಾರ ಇಲ್ಲ ಆದ್ರೆ ಯು ಆರ್ ನಾಟ್ ಲವಿಂಗ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್. ಥಿಂಕ್ ಇನ್ ಅ ವೇ ದಟ್ ಹಾನರ್ಸ್ ಗಾಡ್. ಅಂತ ಅರ್ಥ ಏನು? ನಿನ್ನ ದೇವರನ್ನ ಗೌರವಿಸುವ ರೀತಿಯಲ್ಲಿ ಆಲೋಚನೆ ಮಾಡ್ಬೇಕಂತೆ. ನಿನ್ನ ಆಲೋಚನೆ ಮೂಲಕ ಯಾರಿಗೆ ಗೌರವ ಆಗ್ಬೇಕು? ಪ್ರಶ್ನೆ ಮಾಡ್ಕೊಳ್ರಿ. ಎಷ್ಟೋ ಆಲೋಚನೆಗಳು ಡೈಲಿ ನನ್ನ ಲೈಫಲ್ಲಿ ಬರ್ತದೆ. ಪ್ರತಿಯೊಂದು ಆಲೋಚನೆಗಳು ದೇವರಿಗೆ ಮಹಿಮೆ ತರ್ತದ. ನೀನು ಒಬ್ಬನೇ ಇರುವಾಗ ಆಲೋಚನೆಗಳು, ಹೌದಾ? ಒಬ್ಬಂಟಿಗನಾಗಿರುವ ಎಷ್ಟೋ ಆಲೋಚನೆಗಳು ಬರ್ತದೆ. ಈ ಆಲೋಚನೆಗಳು ದೇವರಿಗೆ ಮಹಿಮೆ ಆಗ್ತದ. ಜಸ್ಟ್ ಇಮ್ಯಾಜಿನ್, ಒಂದು ವೇಳೆ ನಿನ್ನ ಆಲೋಚನೆಗಳು ದೇವರಿಗೆ ಗೌರವಿಸ್ತಾ ಇಲ್ಲ ಅಂದ್ರೆ ಇಟ್ ಮೀನ್ಸ್ ಯು ಆರ್ ನಾಟ್ ಲವಿಂಗ್ ದ ಲಾರ್ಡ್ ವಿತ್ ಆಲ್ ಯುವರ್ ಮೈಂಡ್. ನಿನ್ನ ಪೂರ್ಣ ಮನಸ್ಸಿನ ದೇವರು ನೀನು ಪ್ರೀತಿಸ್ತಾ ಇಲ್ಲ. ಪ್ರಿಯರೇ, ದೊಡ್ಡ ಆಜ್ಞೆ ಅಂದ್ರೆ ಸುಮ್ಮನೆ ಇಲ್ರಿ, ಇಷ್ಟು ಆಳವಾದ ಅರ್ಥ ಇದೆ ಅದರಲ್ಲಿ. ಹೃದಯದಿಂದ ಪ್ರೀತಿಸುವ ಅರ್ಥ ಇಷ್ಟೊಂದಿದೆ. ನಿನ್ನ ಪ್ರಾಣದಿಂದ ಪ್ರೀತಿಸ್ಬೇಕಂದ್ರೆ ಒಂದು ಅಷ್ಟು ಅರ್ಥ ಇದೆ. ಇಲ್ಲಿ ಹೇಳ್ತದೆ, ಈಗ ಪೂರ್ಣ ಮನಸ್ಸಿನಿಂದ ಹಾಡಾಡ್ತೇವಲ್ಲ, ಪೂರ್ಣ ಮನಸ್ಸಿನಿಂದ ನಿನ್ನ ಆರಾಧಿಸ್ತೀವಿ. ಅರ್ಥ ಏನು ಗೊತ್ತಾ? ಇದು ದೇವರನ್ನ ಆರಾಧಿಸುವಾಗ ನಿನ್ನ ಆಲೋಚನೆಗಳು ಸರಿ ಇಲ್ಲ ಆದ್ರೆ ಬಾಯಿ ಹೇಳ್ತದಷ್ಟೇ, ಬಟ್ ಆಲೋಚನೆಗಳು ಹೆಂಗಿದಾವೆ? ಇನ್ನೂ ಆಲೋಚನೆಗಳು ಸರಿ ಇಲ್ಲ. ಒಬ್ಬನ ವ್ಯಕ್ತಿ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಆಡ್ತೀಯ ಅಂದ್ರೆ ಆ ವ್ಯಕ್ತಿ ಬಗ್ಗೆ ನೀನು ಅದನ್ನು ಆಲೋಚಿಸಿದ್ರಿಂದ ಮಾತಾಡ್ತೀಯ. ಕರೆಕ್ಟ್? ಈಗ ನಾನು ಇಲ್ಲಿರುವಂತ ಒಬ್ಬ ವ್ಯಕ್ತಿ ಬಗ್ಗೆ ಈ ಮನುಷ್ಯ ಸರಿ ಇಲ್ಲ, ಈ ಉಪಯೋಗ ಇಲ್ಲ ಅಂತ ನಾನು ಹೇಳೋಕ್ಕಿಂತ ಮುಂಚೆ ಅದನ್ನೇ ನಾನು ಆಲೋಚಿಸಿರ್ತೇನೆ. ಅದಕ್ಕೆ ನಾನು ಹೇಳ್ತೇನೆ. ಬಟ್ ದೇವ್ರು ನಿನ್ನಂಗೆ ಆಲೋಚಿಸಿದ್ರೆ ಇವತ್ತು ನಾವ್ಯಾರು ಇಲ್ಲಿ ಇರ್ತಿರ್ಲಿಲ್ಲ. ಇರ್ತಿದ್ರ? ನಾನು ಇವನು ಸರಿ ಇಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಸರಿ ಇದೇನಾ ದೇವರ ದೃಷ್ಟಿಯಲ್ಲಿ? ನೋ. ದೆನ್ ಹೂ ಗೇವ್ ಯು ರೈಟ್ಸ್ ಟು ಸೇ ಯು ಈಸ್ ನಾಟ್ ಗುಡ್? ಅವನು ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಿಂಗೆ ಅಧಿಕಾರ ಕೊಟ್ಟವ್ರು ಯಾರು? ದೇವರು ಹೇಳಿದ್ರೆ ಹೇಳಲಿ, ಆದ್ರೆ ದೇವರು ಹೇಳೋದಿಲ್ಲ. ದೇವರು ಹೇಳೋದೇನು ಗೊತ್ತಾ? ಮಗನೇ, ಮಗಳೇ. ಪಾಪ ಮಾಡುವಂತ ಸ್ತ್ರೀಗೆ ಸ್ವಾಮಿ ಹೇಳೋದೇನು ಗೊತ್ತಾ? ಮಗಳೇ, ಇನ್ನು ಮೇಲೆ ಪಾಪ ಮಾಡಬೇಡ. ಆ ಮಾತೆ ಸಾಕ್ರೆ ಅವಳು ಪಾಪ ಮಾಡೋದಿಲ್ಲ. ಅರೆ ನಾವ್ ಹೆಂಗ್ ಹೇಳ್ತೇವೆ? ಛೀ, ನೀಚ, ಇನ್ ಮುಂದೆ ಪಾಪ ಮಾಡು. ಅವ್ರು ಇನ್ನೂ ಹೆಚ್ಚು ಮಾಡ್ತಾರೆ. ನೀನು ಹೇಳುವ ರೀತಿ ಇನ್ನು ಜಾಸ್ತಿ ಆಗ್ತದೆ. ಅದಕ್ಕೆ ನಿಮ್ಮ ಆಲೋಚನೆಗಳು ಸರಿ ಇರಲಿ. ನಾನು ಒಂದು ವಿಷಯ ಬರೆದಿದ್ದೇನೆ ನೋಡ್ರಿ, ಇದು ಅರ್ಥ ಆದ್ರೆ ನಿಮಗೆ ಒಳ್ಳೇದು.
ಇಲ್ಲ ಅಂದ್ರೆ ಕಷ್ಟ. ಏನು ಗೊತ್ತಾ, ನೀನು ನಿನ್ನ ಮನಸ್ಸಿನಲ್ಲಿ ಏನು ಆಲೋಚನೆಯನ್ನ ಮಾಡ್ತೀಯೋ, ಅಂದ್ರೆ ಯಾವ ಆಲೋಚನೆಯನ್ನು ಬಿತ್ತುತ್ತೀಯೋ, ಯು ಸೋ ಅ ಥಾಟ್, ನೀನು ಆಲೋಚನೆಗಳನ್ನು ಬಿತ್ತುತ್ತೀಯ, ಅಂಡ್ ಯು ರೀಪ್ ಅನ್ ಆಕ್ಷನ್, ನೀನು ಅದನ್ನ ಕೃತ್ಯವಾಗಿ ಕೊಯ್ತೀಯ. ಹಲೋ, ಮನುಷ್ಯ ಏನ್ ಬಿತ್ತುತ್ತಾನೆ ಅದನ್ನೇ ಕೊಯ್ತಾನೆ. ನೀನು ಏನು ಆಲೋಚನೆಯನ್ನ ಬಿತ್ತುತ್ತೀಯೋ ಅದನ್ನು ನೀನು ಕೆಲಸವಾಗಿ ಮಾಡ್ತೀಯ. ಫಾರ್ ಎಕ್ಸಾಂಪಲ್, ನೀನು ಹೇಳಿದಿ, ಈಗ ನಾನು ಬೆಳಗ್ಗೆ ಎದ್ದು ಸಭೆಗೆ ಹೋಗ್ಬೇಕು, ಕರೆಕ್ಟ್? ಆಲೋಚನೆ ಮಾಡಿದಿ, ಅದನ್ನ ನೀವು ಕಾರ್ಯರೂಪದಲ್ಲಿ ತಗೊಂಬಂದು ಇಲ್ಲಿ ಕೂತ್ಕೊಂಡ್ರಿ, ಕ್ಲಿಯರ್? ಅದೇ ರೀತಿಯಾಗಿ ನೀನು ನೆಗೆಟಿವ್ ಆಲೋಚನೆ ಮಾಡಿದ್ರೆ ನಿನ್ನ ಕೆಲಸಗಳು ಏನಾಗಿರ್ತದೆ? ನೆಗೆಟಿವ್. ನೀನು ಒಳ್ಳೆಯದನ್ನು ಆಲೋಚಿಸಿದ್ರೆ ನಿನ್ನ ಕೆಲಸಗಳು ಒಳ್ಳೆಯದಾಗಿರ್ತದೆ. ನೀನು ಕೆಟ್ಟ ಆಲೋಚನೆ ಮಾಡಿದ್ರೆ ನಿನ್ನ ಕೆಲಸಗಳು ಕೆಟ್ಟದಾಗಿರ್ತದೆ. ದೆನ್ ಯು ಸೋ ಎನ್ ಆಕ್ಷನ್, ಆ ಕೆಲಸವನ್ನ ನೀನು ಬಿತ್ತಿತೀಯ. ದೆನ್ ವಾಟ್ ಯು ರೀಪ್, ಅದು ನಿನ್ನ ಹ್ಯಾಬಿಟ್, ಅಂದ್ರೆ ಹವ್ಯಾಸವಾಗಿ ಮಾರ್ಪಡ್ತದೆ. ಹಲೋ ನೋಡ್ರಿ, ಫಾರ್ ಎಕ್ಸಾಂಪಲ್, ನಾನೀಗ ತಪ್ಪಾದ ಆಲೋಚನೆ ಮಾಡಿ, ಉದಾಹರಣೆಗೆ ಒಬ್ಬನೇ ಇರ್ತೇನೆ, ಒಬ್ಬನೇ ಇರುವಾಗ ಒಂದು ಕೆಟ್ಟ ಆಲೋಚನೆ ಬರ್ತದೆ, ದೇವರಿಂದ ಬರಲ್ಲ, ಸೈತಾನಿಂದ ಬರ್ತದೆ. ಏನು ಕೆಟ್ಟ ಆಲೋಚನೆ? ಒಬ್ಬ ಯವನಸ್ತಿರುವಾಗ ಹೇಳ್ತದೆ, ಅಶ್ಲೀಲವಾದದನ್ನು ನೋಡು. ಅರ್ಥ ಆಗ್ತದೆ? ಆ ಆಲೋಚನೆ ನೀನು ಬಿತ್ತಿದಾಗ ಅದನ್ನ ನೀನ್ ಏನ್ ಮಾಡ್ತೀಯ? ಕಾರ್ಯರೂಪದಲ್ಲಿ ಕೊಯ್ತೀಯ. ಒಂದು ಸರಿ ಕೊಯ್ದ ಮೇಲೆ ಅದೇನಾಯ್ತು ಗೊತ್ತಾ ನಿನಗೆ? ಎವ್ರಿ ಡೇ ಒಬ್ಬಂಟಿಗನಾಗಿರುವಾಗೆಲ್ಲ ಅದೇನಾಯ್ತು, ಈಗ ರಿಪೀಟ್ ಆಗ್ತಾ ಇದೆ. ಬಿಕಾಸ್ ಇಟ್ ಬಿಕೇಮ್ ಹ್ಯಾಬಿಟ್, ಅದು ಹವ್ಯಾಸವಾಗಿ ಮಾರ್ಪಡ್ತು. ದೆನ್ ಯು ಸೋ ದಟ್ ಹ್ಯಾಬಿಟ್ ಅಂಡ್ ಯು ರೀಪ್ ಅ ಕ್ಯಾರೆಕ್ಟರ್. ನೀನು ಏನನ್ನ ನೋಡುವಂತ ಹವ್ಯಾಸ ಮಾಡ್ಕೊಳ್ತೀಯೋ ಅದೇ ಸ್ವಭಾವ ನಿನ್ನ ಒಳಗಡೆ ಬರ್ತದೆ. ಹಲೋ, ಅರ್ಥ ಏನು? ಈಗ ನಿನ್ನ ನೋಟ ಕೆಟ್ಟದಾಯ್ತು, ನಿನ್ನ ಜನರನ್ನ ನೋಡುವ ರೀತಿ ಸರಿ ಇಲ್ಲ. ಯಾವುದಾದ್ರೂ ಸ್ತ್ರೀಯನ್ನು ನೋಡಿದ್ರೆ ನಿನ್ನ ಸಹೋದರಿ ತರ ನೋಡುದಿಲ್ಲ ಈಗ ನೀನು. ಯಾಕೆ? ನಿನ್ನ ಹ್ಯಾಬಿಟ್ ಬೇರೆ ಇದೆ, ನಿನ್ನ ಕ್ಯಾರೆಕ್ಟರ್ ಬೇರೆಯಾಗಿ ಮಾರ್ಪಡ್ತು. ದೆನ್ ಯು ಸೋ ದಟ್ ಕ್ಯಾರೆಕ್ಟರ್, ದಟ್ ವಿಲ್ ಬಿಕಮ್ ಯುವರ್ ಡೆಸ್ಟಿನಿ. ನಿನ್ನ ಅಂತ್ಯಸ್ಥಿತಿ ಅದೇ ಆಗ್ತದೆ. ಅದರಲ್ಲೇ ನೀನು ಸಾಯ್ತೀಯ, ಅದರಿಂದಲೇ ನೀನು ಸತ್ತೋಗ್ತೀಯ. ಈ ಸ್ಲೋಗನ್ ವೆರಿ ಪವರ್ಫುಲ್. ಅದೇ ನೀನು ಒಳ್ಳೆಯದನ್ನು ಆಲೋಚಿಸು. ಹಲೋ, ಒಬ್ಬಂಟಿಗನಾಗಿರುವಾಗ ನಾನು ಜಾಸ್ತಿ ದೇವರನ್ನ ಆರಾಧಿಸ್ತೇನೆ, ನಾನು ಜಾಸ್ತಿ ಪ್ರಾರ್ಥನೆ ಮಾಡ್ತೇನೆ, ಜಾಸ್ತಿ ವಾಕ್ಯವನ್ನು ಓದ್ತೇನೆ ಅಂತ ಆಲೋಚನೆ ಮಾಡು. ಅದನ್ನ ಕಾರ್ಯರೂಪಕ್ಕೆ ತಗೊಂಬ. ಎವ್ರಿ ಡೇ ಅಲೋನ್ ಇರುವಾಗ ನೀನು ಅದನ್ನೇ ಮಾಡ್ತೀಯ. ಯಾವುದು? ದೇವರನ್ನ ಆರಾಧಿಸೋದು, ದೇವರ ವಾಕ್ಯವನ್ನು ಓದೋದು, ಓಕೆ, ಪ್ರಾರ್ಥನೆ ಮಾಡೋದು. ಅದು ನಿನ್ನ ಹ್ಯಾಬಿಟ್ ಆಗ್ತದೆ. ಆ ಹ್ಯಾಬಿಟ್ ನಿನ್ನ ಕ್ಯಾರೆಕ್ಟರ್ ಆಗ್ತದೆ. ಕ್ಯಾರೆಕ್ಟರ್ ಮೀನ್ಸ್ ವಾಟ್? ಬೈಬಲ್ ಅಲ್ಲಿ ಇರುವುದೇ ನಿನ್ನ ಸ್ವಭಾವಗಳಾಗಿ ಮಾರ್ಪಡ್ತದೆ. ಬೈಬಲ್ ಏನ್ ಹೇಳ್ತದೆ ನೀನು ಮಾಡ್ತೀಯ ಅಂತ? ಬೈಬಲ್ ಹೇಳ್ತದೆ, ಪ್ರೀತಿಸು, ಕ್ಷಮಿಸು, ಸಂತೋಷ ಪಡು, ಸಮಾಧಾನದಿರು, ತಗ್ಗಿಸಿಕೋ. ಇದು ನಿನ್ನ ಕ್ಯಾರೆಕ್ಟರ್ ಆಗಿ ಮಾರ್ಪಡ್ತದೆ. ಈ ಕ್ಯಾರೆಕ್ಟರ್ ನಿನ್ನ ಅಂತ್ಯಸ್ಥಿತಿ ಒಳ್ಳೇದಾಗಿ ಇರ್ತದೆ. ಹಾಗಾದ್ರೆ ನಿನ್ನ ಡೆಸ್ಟಿನಿ ಎದ್ರ ಮೇಲೆ ಡಿಪೆಂಡ್ ಇದೆ ಈಗ? ಹೇಳ್ರಿ. ಯುವರ್ ಡೆಸ್ಟಿನಿ ಇಸ್ ಡಿಪೆಂಡ್ ಅಪಾನ್ ಯುವರ್ ಥಾಟ್ಸ್. ನಿನ್ನ ಆಲೋಚನೆಗಳ ಮೇಲೆ ನಿನ್ನ ಅಂತ್ಯಸ್ಥಿತಿ ಅವಲಂಬಿಸಿದೆ. ನಿಮ್ಮ ಅಂತ್ಯಸ್ಥಿತಿ ಚೆನ್ನಾಗಿರ್ಬೇಕಾ? ಎಷ್ಟು ಜನ ಬಯಸ್ತೀರಿ, ಪಾಸ್ಟ್ರೆ ನನ್ನ ಅಂತ್ಯಸ್ಥಿತಿ ಚೆನ್ನಾಗಿರ್ಬೇಕು? ದೇವ್ರ ವಾಕ್ಯ ಅದು ಹೇಳ್ತದೆ, ನಾನು ನಿನ್ನ ಬಗ್ಗೆ ಮಾಡಿದ ಆಲೋಚನೆ ಕೆಟ್ಟದಲ್ಲ. ಯಾವುದು? ಒಳ್ಳೆ ಆಲೋಚನೆ. ಅದು ನಿನ್ನ ಜೀವಿತದಲ್ಲಿ ನೆರವೇರ್ಬೇಕಾದ್ರೆ ನಿನ್ನ ಆಲೋಚನೆಗಳು ಸರಿ ಇರಲಿ. ಅದೇ ದೇವರನ್ನ ನಿನ್ನ ಆಲೋಚನೆಗಳ ಮೂಲಕ ಏನ್ ಮಾಡ್ತೀನಿ? ದೇವರನ್ನ ಆರಾಧಿಸ್ತೀಯ. ರಿನ್ಯೂವಿಂಗ್ ಯುವರ್ ಮೈಂಡ್. ನಿನ್ನ ಹೃದಯ, ಈಗ ಏನ್ ಮಾಡ್ಬೇಕು? ನಿನ್ನ ಮನಸ್ಸ ನೀನು ಓಕೆ ಅದನ್ನ ರಿನ್ಯೂ ಮಾಡ್ಕೊಳ್ಬೇಕು. ಥಾಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಿದೆ ಹೇಳ್ತೇನೆ ಅಂದ್ರೆ, ಆಲೋಚನೆಗಳು ಮನಸ್ಸಿನ ಚಿತ್ರಣ ಆಗಿದೆ. ಹೇಳ್ರಿ ಎಲ್ರು ಹೇಳ್ರಿ. ಇಂಗ್ಲಿಷ್ ಅಲ್ಲಿ ಹೇಳೋಣ, ಥಾಟ್ಸ್ ಆರ್ ಪಿಕ್ಚರ್ಸ್ ಆಫ್ ಯುವರ್ ಮೈಂಡ್. ಇಟ್ ಮೀನ್ಸ್ ಆಲೋಚನೆಗಳು ನಿನ್ನ ಮನಸ್ಸಿನ ಚಿತ್ರಣ.
ನೀನು ಏನು ಆಲೋಚಿಸ್ತಿದ್ರೆ ನಿನ್ನ ಕಣ್ಣು ಮುಂದೆ ಕಾಣ್ತದೆ. ಕರೆಕ್ಟಾ? ಅದೇನು ದೇವ್ರು ಹೇಳ್ತಾರೆ, ಹಾಗಾದ್ರೆ ನೀನು ಏನು ಆಲೋಚಿಸ್ತಿ ದಟ್ ಈಸ್ ಇಂಪಾರ್ಟೆಂಟ್. ರವಿ ಮನೆ ಅವರು ಎರೆಮೇನ್ ಪುಸ್ತಕದಿಂದೆಲ್ಲ ಒಂದು ಮಾತಾಡಿದ್ರು. ಎರೆಮೇನಿ ಕೇಳ್ತಾರೆ, ಏನ್ ನೋಡ್ತಿದ್ದಿ ನೀನು, ಏನ್ ನೋಡ್ತಾ ಇದ್ದಿ? ಚಮ್ಮಟಾದ ಏನ್ ನೋಡ್ತಾ ಇದೀಯ? ಮರದ ರೆಂಬೆ. ಅವಾಗ ದೇವ್ರು ಹೇಳ್ತಾರೆ, ನೀನು ನೋಡ್ತಾ ಇರೋದು ಸರಿ ಇದೆ. ಅರ್ಥ, ನೋಟ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ಆಲೋಚನೆಯಿಂದ ಪ್ರಾರಂಭ ಆಗ್ತದೆ. ಅಬ್ರಾಮನಿಗೆ ದೇವರು ಹೇಳಿದ್ರು, ಅಬ್ರಾಮನೆ ನಾನು ನಿನ್ನಣ್ಣ, ಇಡೀ ಜಗತ್ತಿಗೆ ಮೂಲ ತಂದೆ ಅಣ್ಣ ಆಗಿ ಮಾಡಿ ನಿನಗೆ ನಕ್ಷತ್ರಗಳಾಗುವಷ್ಟು ಸಂತಾನವನ್ನ ಕೊಡ್ತೇನೆ. ಹೌದಾ? ದೇವರು ಅಬ್ರಾಮನಿಗೆ ಹೇಳಿದ ಮೇಲೆ ಅಬ್ರಾಮನು ಅದನ್ನ ನಂಬಿದ. ಆದ್ರೆ ಅವನ ನಂಬಿಕೆಯನ್ನ ಹೆಂಡತಿ ಕೆಡಿಸಿದ್ಲು. ಹೌದಾ? ಅಬ್ರಾಮನಿಗೆ ದೇವರು ಹೇಳ್ತಾರೆ, ನಿನ್ನ ಮೂಲಕ ಇಸಾಕ ಹುಟ್ಟುತ್ತಾನೆ. ಈ ಆಲೋಚನೆಯನ್ನ ಹೆಂಡತಿ ಕೆಡಿಸಿ ಇಸ್ಮಾಯಿಲ್ಗೆ ಜನ್ಮ ಕೊಟ್ಟರು. ಕರೆಕ್ಟಾ? ಆಗ ದೇವರ ಉದ್ದೇಶ ಹಾಳಾಯ್ತು. ಆದ್ರೆ ದೇವರು ತನ್ನ ಉದ್ದೇಶವನ್ನ ಪಡಿಸ್ತಾನೆ. ಅದಕ್ಕಾಗಿ ಅಬ್ರಾಮನನ್ನ ಒಂದು ರಾತ್ರಿ ಬಂದು ಹೊರಗಡೆ ಕರ್ಕೊಂಡ್ ಬರ್ತಾನೆ. ಅಬ್ರಾಮನೆ, ಎಸ್ ಲಾರ್ಡ್, ಹಿಯರ್ ಐ ಆಮ್. ಆಕಾಶದ ನಕ್ಷತ್ರಗಳನ್ನ ನೋಡು, ನಿನ್ನಿಂದ ಸಾಧ್ಯವಾದ್ರೆ ಎಣಿಸು. ಸ್ವಾಮಿ, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅವು ಎಷ್ಟಿದಾವೆ, ಭಯಂಕರವಾಗಿದ್ದಾವೆ. ಅದನ್ನು ನೋಡು, ಇಷ್ಟು ಸಂತತಿ ನಾನು ನಿನಗೆ ಕೊಡ್ತೇನೆ. ಬೆಳಗಾಯ್ತು. ಮತ್ತೆ ದೇವರು ಅಬ್ರಾಮನ ಕಡೆ ಬರ್ತಾರೆ. ಅಬ್ರಾಮನೆ, ಎಸ್, ಈಗೋ ಸ್ವಾಮಿ ಇದ್ದೇನೆ, ಹೊರಗಡೆ ಬಾ. ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಸಮುದ್ರದ ಮರಳಿನ ತೋರಿಸ್ತಾರೆ. ಈ ಮರಳನ್ನು ಎನಿಸಕ್ಕಾದ್ರೆ ಎನಿಸು. ಸ್ವಾಮಿ, ಹೆಂಗೆ ಎನಿಸಕ್ಕಾಗ್ತದೆ? ಇಷ್ಟು ಸಂತತಿ ನನಗೆ ಕೊಡ್ತೇನೆ. ನಾನು ಆಲೋಚಿಸಿದೆ, ರಾತ್ರಿ ನಕ್ಷತ್ರಗಳು ಮುಂಜಾನೆ ಎದ್ದ ತಕ್ಷಣ ಸಮುದ್ರದ ಮರಳು ತೀರು. ಯಾಕೆ ಅಂದ್ರೆ ದೇವರು ಅವನಿಗೆ ಏನು ವಾಗ್ದಾನ ಮಾಡಿದನೋ ಅದನ್ನು ಅವನು ಎವ್ರಿಡೇ ನೋಡ್ಬೇಕು, ಅದನ್ನೇ ಆಲೋಚಿಸಬೇಕು. ನೀನು ಏನು ಆಲೋಚಿಸ್ತಿ ಅದನ್ನ ನೀನು ನೋಡು. ನೀನು ಆಲೋಚನೆ ಮಾಡದೆ ನೀನು ನೋಡ್ದಿದ್ರೆ ನಿನಗದು ಸಿಗುವುದಿಲ್ಲ. ಆದ್ರೆ ನಿನ್ನ ನೋಟ ಸರಿ ಇರಬೇಕು. ಎರೆಮನೆ ಹೇಳ್ತಾರೆ, ನೀನು ಚೆನ್ನಾಗಿ ನೋಡ್ತಾ ಇದ್ದರೆ ನಿನ್ನ ನೋಟ ಸರಿ ಇರಬೇಕು. ನೀನು ಸರಿಯಾಗಿ ನೋಡ್ದಿದ್ರೆ ನಿನ್ನ ಜೀವಿತ ಹಾಳಾಗ್ತದೆ. ಎಲ್ಲವೂ ಆಲೋಚನೆಯಿಂದ ಪ್ರಾರಂಭ ಆಗ್ತದೆ. ಹಲೋ, ನೀವ್ ಹೇಳ್ರಿ, ಒಬ್ಬ ವ್ಯಕ್ತಿ ಬಗ್ಗೆ ನೀನ್ ಏನ್ ನೋಡ್ತಿದೀಯ? ಅವನ ನಾಶನ ನೋಡ್ತಿದೀಯೋ, ಅವನ ಉದ್ಧಾರ ನೋಡ್ತಿದೀಯ? ಕೆಲವು ಸಾರಿ ನಿಮಗೆ ನೆಗೆಟಿವ್ ಥಾಟ್ಸ್ ಬರಲ್ಲ ಅಂದಿಲ್ಲ. ಅದಕ್ಕೆ ಹೇಳಿದೆ, ಇಟ್ ಈಸ್ ಅ ಬ್ಯಾಟಲ್ ಫೀಲ್ಡ್. ಯಾವುದು? ಮೈಂಡ್ ಈಸ್ ಅವರ್ ಬ್ಯಾಟಲ್ ಫೀಲ್ಡ್. ನೆಗೆಟಿವ್ ಆಲೋಚನೆ ಬರ್ತಿರ್ತದೆ, ಬಟ್ ಅದು ನೀನು ಒಳಗಡೆ ತಗೊಳ್ಬೇಡ. ಅರ್ಥ ಆಗ್ತದೆ? ಪಕ್ಷಿಗಳು ಆಕಾಶದಲ್ಲಿ ಹಾರ್ತವೆ, ಅದನ್ನ ತಡಿಲಿಕ್ಕೆ ಆಗ್ತದ ನಿನಗೆ? ಯಾರ ಕಡೆ ಆಗ್ತದ? ಅದೇ ಪಕ್ಷಿ ನಿನ್ ತಲೆ ಮೇಲೆ ಬಂದು ಕೂತ್ಕೊಂಡ್ರೆ ತಡಿಲಿಕ್ಕೆ ಆಗಲ್ವಾ? ಅದೇ ರೀತಿ ಆಲೋಚನೆಗಳು ಬರ್ತವೆ, ಹಾರಾಡುವುದು, ಅದರ ಬಗ್ಗೆ ಟೆನ್ಷನ್ ಮಾಡಬೇಡ. ಆದ್ರೆ ಪಕ್ಷಿ ಬಂದು ಕೂತ್ಕೊಳ್ಳಕ್ ಬಿಡಬೇಡ. ಏನು ಪಕ್ಷಿ? ಆ ನೆಗೆಟಿವ್ ಥಾಟ್ಸ್ಗಳು ನಿನ್ನ ತಲೆ ಒಳಗಡೆ ಬಂದು ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡಬೇಡ. ಹಾರಾಡ್ಲೇವು. ನೆಗೆಟಿವ್ ಥಾಟ್ಸ್ ಆರ್ ದೇರ್. ಬೇಕು ಸೈತಾನ್ ಕೆಲಸನೇ ಅದು. ನಿನ್ನ ಭವಿಷ್ಯ ಹಾಳಾಗಿರೋದನ್ನು ತೋರಿಸ್ತಾನೆ. ನೀನೇನ್ ಮಾಡ್ತೀಯ? ಅದನ್ನ ನೋಡಿ ಏನ್ ಮಾಡ್ತೀಯ? ಅದನ್ನ ನೋಡಿ ಭಯಪಟ್ಟು ಅಳೋದಲ್ಲ. ಬೆಳಗ್ಗೆ ತಕ್ಷಣ ಹೇಳು, ಐ ಡೋಂಟ್ ಬಿಲೀವ್ ದಿಸ್. ನಾನು ಇದನ್ನ ನಂಬೋದಿಲ್ಲ. ಯಾಕೆ? ನನ್ನ ದೇವರು ಹಾಳಾಗಿದ್ದಂತ ಹೇಳಿದಾರ? ನಿನ್ನ ಬಗ್ಗೆ ನಾನು ಮಾಡಿದ ಆಲೋಚನೆ ಒಳ್ಳೇದ್ರಿ, ಅದನ್ನ ನೋಡ್ರಿ. ನೀವ್ ಯಾಕೆ ಕೆಟ್ಟದ್ ನೋಡ್ತೀರಿ? ನೀನ್ ಏನ್ ನೋಡ್ತೀಯ ಅಂದ್ರೆ ನಿನ್ನ ಆಲೋಚನೆಗಳು ನಿನ್ನ ಮನಸ್ಸಿನ ಚಿತ್ರಣ ಆಗಿದೆ. ನೀನ್ ಮನಸ್ಸಿನಲ್ಲಿ ಒಳ್ಳೆದನ್ನ ನೋಡು. ನಿನ್ನ ಕುಟುಂಬ ಒಳ್ಳೇದಾಗಿರುವುದನ್ನ ನೋಡು. ಅರ್ಥ ಆಗ್ತದೆ? ನಿನ್ನ ಅಂತಸ್ಥಿತಿ ಒಳ್ಳೇದಾಗಿರುವುದನ್ನ ನೋಡು, ಅದನ್ನ ನೋಡು. ಕೆಲವು ಸಾರಿ ಲೋಕ ನಿಮಗೆ ಭಯಪಡಿಸ್ತದೆ. ದೇವರು ಮಾಡುವ ಆಲೋಚನೆ ಪ್ರಕಾರ ಮಾಡು. ದೇವರು ಹೇಳಿದ್ದೆ, ಕಳ್ಳ ಬಂದ ಕತ್ಕೊಂಡ,
ಸುಲಿಗೆ ಮಾಡ್ದ, ಹಾಳು ಮಾಡ್ದ. ಆದ್ರೆ ನಾನು ಅದಕ್ಕೆ ಬಂದಿಲ್ಲ. ನಾನು ಬಂದಿದ್ದೆ ನಿನಗೆ ಜೀವ ಕೊಡಕ್ಕೆ. ನಿನ್ನಿಂದ ಅವನೇನು ಕದ್ಕೊಂಡಿದ್ದಾನೆ ಅದನ್ನು ವಾಪಸ್ ನಿಂಗೆ ಕೊಡ್ಸಕ್ಕೆ. ಅದನ್ನು ನೋಡ್ರಿ, ಅದನ್ನು ನೋಡ್ರಿ. ಏನು ಕಳ್ಕೊಂಡಿದೆ ಅದನ್ನ ನೋಡಕ್ ಹೋಗ್ಬೇಡ. ಕಳ್ಕೊಂಡಿದ್ದು ಹೋಯ್ತು, ಬರುವಂಥದ್ದನ್ನು ನೋಡು. ನಿನ್ನ ಜೀವಿತದಲ್ಲಿ ದೇವರಿಟ್ಟ ಆಶೀರ್ವಾದಗಳನ್ನ ನೋಡು. ಒಳ್ಳೇದನ್ನ ನಾನು ನಿನ್ನ ಆಲೋಚನೆ ನೀನು ವ್ಯಕ್ತಿ ಒಳ್ಳೆಯದನ್ನೇ ಮಾಡಕ್ ಹೋಗು. ನೀನು ಒಳ್ಳೆದೇ ನಿದ್ದೆ ಬರ್ತದೆ, ಯಾವಾಗ ಬರುದಿಲ್ಲ. ಜಸ್ಟ್ ಎಂದಿಗೂ ಕೆಟ್ಟದ್ದು ಬರುವುದಿಲ್ಲ. ಕೆಟ್ಟದನ್ನು ಆಲೋಚಿಸಬೇಡ. ಮೋಸ ವಂಚನೆಗೆ ದೂರವಾಗಿದ್ದು ನಿನ್ನ ಜೀವಿತ ಯಾವಾಗಲೂ ಒಳ್ಳೆಯದಾಗಿದೆ. ಯಾವ ಕಾರಣಕ್ಕೂ ಕೆಟ್ಟದ್ದು ಆಲೋಚಿಸಬೇಡ, ನೆಗೆಟಿವ್ ಆಲೋಚಿಸಬೇಡ. ದೇವರು ಮಾಡೋ ಆಲೋಚನೆ ದೇವರು